ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಮೊನ್ನೆ ತಾನೇ ರಿಲೀಸ್ ಆಗಿರುವ ಟ್ರೆಂಡಿಂಗ್ ಎಂಬ ತಮಿಳು ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಈಗೆಲ್ಲ ಗಂಡ ಹೆಂಡತಿ ಸೇರಿ ಯೂಟ್ಯೂಬ್ ಅಲ್ಲಿ ಕಪಲ್ ವ್ಲಾಗ್ಸ್ ಅಂತ ಮಾಡ್ತಿದ್ದಾರಲ್ವಾ, ಅದೇ ರೀತಿನೇ ಚಿತ್ರದ ಹೀರೋ ಹಾಗೂ ಹೀರೋಯಿನ್ ಕಪಲ್ ವ್ಲಾಗ್ಸ್ ಗಳನ್ನ ಮಾಡ್ತಾ ಯೂಟ್ಯೂಬ್ ನಿಂದ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ದುಡಿತಿರ್ತಾರೆ. ಯೂಟ್ಯೂಬ್ ಇನ್ಕಮ್ ಅನ್ನ ನಂಬಿಕೊಂಡೆ ತುಂಬಾನೇ ಸಾಲ ಮಾಡಿ ಬಂಗಲೆ, ಕಾರು, ಬೈಕು ಅಂತ ತುಂಬಾನೇ ಲ್ಯಾವಿಶ್ ಆಗಿ ಜೀವನವನ್ನ ನಡೆಸ್ತಿರ್ತಾರೆ. ಆದ್ರೆ ಒಂದು ದಿನ ಇವರ ಯೂಟ್ಯೂಬ್ ಚಾನಲ್ ಇದಕ್ಕಿದ್ದ ಹಾಗೆ ಡಿಲೀಟ್ ಆಗಿ ಬಿಡುತ್ತೆ. ಹೀಗೆ ದಿನಗಳು ಕಳೆದಂತೆ ಇನ್ಕಮ್ ಇಲ್ಲದ ಕಾರಣ ತಾವು ಮಾಡಿದ ಸಾಲವನ್ನ ವಾಪಸ್ ತೀರಿಸೋದಕ್ಕೆ ಸಾಧ್ಯವಾಗದೆ ತುಂಬಾನೇ ಪರದಾಡೋದಕ್ಕೆ ಶುರು ಮಾಡ್ತಾರೆ. ಹೀಗಿರುವಾಗಲೇ ಒಬ್ಬ ಅನ್ನೋನ್ ವ್ಯಕ್ತಿ ಕಾಲ್ ಮಾಡಿ, ನಿಮ್ಮ ಮನೆಯಲ್ಲೇ ಒಂದು ರಿಯಾಲಿಟಿ ಶೋ ಅನ್ನ ರನ್ ಮಾಡ್ತೀವಿ, ನಾವು ಕೊಡುವ ಒಂದೊಂದೇ ಟಾಸ್ಕ್ ಅನ್ನ ನೀವು ಗೆಲ್ತಾ ಹೋದ್ರೆ ನಿಮಗೆ 2 ಕೋಟಿ ರೂಪಾಯಿ ಪ್ರೈಸ್ ಮನಿ ಸಿಗುತ್ತೆ ಅಂತ ಹೇಳ್ತೇನೆ. ಇವರಿಬ್ಬರು ಇದ್ದ ಇಕ್ಕಟ್ಟಿನ ಪರಿಸ್ಥಿತಿಗೆ ಬೇರೆ ದಾರಿ ಇಲ್ಲದೆ ಆ ಗೇಮ್ ಅನ್ನ ಆಡೋದಕ್ಕೆ ಒಪ್ಪಿಕೊಳ್ತಾರೆ. ಸ್ನೇಹಿತರೆ, ಇಲ್ಲಿಂದ ಮುಂದೆ ಚಿತ್ರದಲ್ಲಿ ನಾವ್ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರದ ಹಲವಾರು ಟ್ವಿಸ್ಟ್ ಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಅಷ್ಟಕ್ಕೂ ಗೇಮ್ ಆಡೋದಕ್ಕೆ ಒಪ್ಪಿಕೊಂಡ ಇವರಿಬ್ಬರಿಗೆ ಸಿಕ್ಕ ಟಾಸ್ಕ್ ಗಳೇನು, ಇವರಿಬ್ಬರಿಗೆ ದುಡ್ಡಿನ ಆಸೆ ತೋರಿಸಿ ಟಾಸ್ಕ್ ಕೊಡ್ತಿರುವ ಆ ವ್ಯಕ್ತಿ ಯಾರು, ಚಿತ್ರವನ್ನ ನೋಡ್ತಾ ಹೋದಾಗೆ ರಿವೀಲ್ ಆಗುವ ಬ್ಯಾಕ್ ಟು ಬ್ಯಾಕ್ ಟ್ವಿಸ್ಟ್ ಗಳ ಜೊತೆ ಕ್ಲೈಮ್ಯಾಕ್ಸ್ ನಲ್ಲಿ ರಿವೀಲ್ ಆಗುವ ಒಂದು ಅನ್ಎಕ್ಸ್ಪೆಕ್ಟೆಡ್ ಹಾಗೂ ಶಾಕಿಂಗ್ ಮರ್ಡರ್ ಮಿಸ್ಟ್ರಿ ಆದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ಅರ್ಜುನ್ ಹಾಗೂ ಮೀರಾ ಎಂಬ ಗಂಡ ಹೆಂಡತಿಯನ್ನ ನೋಡ್ತೀವಿ. ಇವರಿಬ್ಬರು ಅರ್ಜುನ್ ಹಾಗೂ ಮೀರಾ ಎಂಬ ಕಪಲ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಅನ್ನ ರನ್ ಮಾಡ್ತಿರ್ತಾರೆ. ದಿನಗಳು ಕಳೆದಂತೆ ತಮ್ಮ ಚಾನಲ್ಗೆ ಒಳ್ಳೆ ಸಬ್ಸ್ಕ್ರೈಬರ್ಸ್ ಹಾಗೂ ರೆಸ್ಪಾನ್ಸ್ ಸಿಗೋದಕ್ಕೆ ಶುರುವಾಗುತ್ತೆ. ಹಾಗಾಗಿ ಇವರಿಬ್ಬರು ತಾವು ಮಾಡ್ತಿದ್ದ ಕೆಲಸಗಳಿಗೆ ರಿಸೈನ್ ಮಾಡಿ ಫುಲ್ ಟೈಮ್ ಯೂಟ್ಯೂಬರ್ಸ್ ಆಗ್ತಾರೆ. ದಿನಗಳು ಕಳೆದಂತೆ ಇವರ ವಿಡಿಯೋಸ್ ಗಳು ತುಂಬಾನೇ ವೈರಲ್ ಆಗಿ ಚಾನಲ್ ತುಂಬಾನೇ ಟ್ರೆಂಡಿಂಗ್ ಆಗೋದಕ್ಕೆ ಶುರುವಾಗುತ್ತೆ. ಹೀಗೆ ದಿನಗಳು ಕಳೆದಂತೆ ಒಳ್ಳೆ ಇನ್ಕಮ್ ಜನರೇಟ್ ಆಗ್ತಿದೆ ಅಂತ ಇಬ್ಬರು ಸಾಲ ಮಾಡಿ ದೊಡ್ಡ ಬಂಗಲೆ, ಕಾರು ಹಾಗೂ ಬೈಕ್ ಪರ್ಚೇಸ್ ಮಾಡ್ತಾರೆ. ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲ್ಗೋವರೆಗೂ ತಾವಿಬ್ರು ಏನೇನ್ ಮಾಡ್ತೀವಿ ಅನ್ನೋದನ್ನ ವ್ಲಾಗ್ಸ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಕೆಲವೇ ತಿಂಗಳಲ್ಲಿ ಇವರಿಬ್ಬರ ಚಾನಲ್ಗೆ 2 ಮಿಲಿಯನ್ ಅಂದ್ರೆ ಸುಮಾರು 20 ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ಹೀಗಿರುವಾಗಲೇ ಇವರಿಬ್ಬರು ಒಂದು ದಿನ ರಾತ್ರಿ ಕ್ರಿಯೇಟರ್ಸ್ ಗಳು ಅರೇಂಜ್ ಮಾಡಿದ ಒಂದು ಪಾರ್ಟಿಗೆ ಹೋಗಿರ್ತಾರೆ. ಇವರಿಬ್ಬರ ಚಾನಲ್ ತುಂಬಾನೇ ಫಾಸ್ಟ್ ಆಗಿ ಗ್ರೋತ್ ಆಗಿದ್ದ ಕಾರಣ ಅಲ್ಲಿಗೆ ಬಂದಿದ್ದ ಬೇರೆ ಬೇರೆ ಕ್ರಿಯೇಟರ್ಸ್ ಗಳು ಇವರ ಬಳಿನೇ ಟಿಪ್ಸ್ ಕೇಳ್ತಿರ್ತಾರೆ. ಹೀಗೆ ಇಬ್ಬರು ಪಾರ್ಟಿಯಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಿ ಅರ್ಜುನ್ ತನ್ನ ಕಾರನ್ನ ಹೊರಗಡೆ ತರಬೇಕು ಅಂತ ಪಾರ್ಕಿಂಗ್ ಲಾಟ್ ಗೆ ಹೋಗ್ತಾನೆ. ಆಗ ಇವನ ಮೊಬೈಲ್ ಗೆ ಅನ್ನೋನ್ ನಂಬರ್ ನಿಂದ ಕಾಲ್ ಬರುತ್ತೆ. ಹಾಯ್ ಅರ್ಜುನ್, ಇತ್ತೀಚೆಗೆ ನಿನ್ನ ಯೂಟ್ಯೂಬ್ ಚಾನಲ್ ಅನ್ನ ನೋಡಿದ್ದೀನಿ, ನೀವಿಬ್ರು ತುಂಬಾನೇ ಚೆನ್ನಾಗಿ ವ್ಲಾಗ್ಸ್ ಅನ್ನ ಮಾಡ್ತಿದ್ದೀರಾ, ನಾನು ಕೊಡುವ ಒಂದು ಚಿಕ್ಕ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿದ್ರೆ ನಿನ್ಗೊಂದು ಪ್ರೈಸ್ ಸಿಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಅರ್ಜುನ್, ಅಷ್ಟಕ್ಕೂ ಯಾರ್ ನೀವ್ಯಾಕೆ ನನ್ಗೆ ಟಾಸ್ಕ್ ಕೊಡ್ತೀರಾ ಅಂತ ಕೇಳ್ತಾನೆ. ಅದಕ್ಕೆ ಆ ಕಡೆಯಿಂದ ಮಾತನಾಡ್ತಿದ್ದ ಆ ವ್ಯಕ್ತಿ, ಅರ್ಜುನ್, ನಾನ್ ಯಾರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಿನ್ನ ಕಾರನ್ನ 3 ಬಾರಿ ಹಾರ್ನ್ ಮಾಡಿದ್ರೆ ನಿನಗೊಂದು ಒಳ್ಳೆ ಪ್ರೈಸ್ ಅನ್ನ ಕೊಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ಅರ್ಜುನ್ ಮಾತ್ರ ಇದ್ಯಾವುದೋ ಸ್ಕ್ಯಾಮ್ ಕಾಲ್ ಇರಬೇಕು ಅಂದುಕೊಂಡು ಕಾಲ್ ಅನ್ನ ಡಿಸ್ಕನೆಕ್ಟ್ ಮಾಡಿಬಿಡ್ತಾನೆ. ಇದಾದ ನಂತರ ಅರ್ಜುನ್ ಮೀರಾಳನ್ನ ಕರೆದುಕೊಂಡು ಮನೆಗೆ ಬಂದು ಇಬ್ಬರು ಮಲಗಿಕೊಳ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಗಿನ ಜಾವ ಇವನ ಫ್ರೆಂಡ್ ಕಾಲ್ ಮಾಡ್ತಾನೆ. ಅರ್ಜುನ್, ನಿನ್ನ ಚಾನಲ್ಗೆ ಏನಾಯ್ತು, ಯೂಟ್ಯೂಬ್ ನಲ್ಲಿ ಕಾಣಿಸ್ತಿಲ್ವಲ್ಲ ಅಂತ ಹೇಳ್ತಾನೆ. ಒಂದೇ ಸರಿ ಗಾಬರಿಯಾದ ಅರ್ಜುನ್ ತಕ್ಷಣವೇ ಯೂಟ್ಯೂಬ್ ಅನ್ನ ಓಪನ್ ಮಾಡಿ ನೋಡಿದ್ರೆ ಶಾಕಿಂಗ್ಲಿ ಇವನ ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗಿರುತ್ತೆ. ಇದನ್ನ ನೋಡಿದ ಅರ್ಜುನ್ಗೆ ಒಂದೇ ಸರಿ ಶಾಕ್ ಆಗಿ ಬಿಡುತ್ತೆ. ತಕ್ಷಣವೇ ಹೋಗಿ ಮೀರಾಗೂ ಕೂಡ ಈ ವಿಷಯವನ್ನ ಇನ್ಫಾರ್ಮ್ ಮಾಡ್ತಾನೆ. ತಮ್ಮ ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗಿದೆ ಅಂತ ಗೊತ್ತಾಗಿ ಆಕೆಗೂ ಕೂಡ ತುಂಬಾನೇ ಶಾಕ್ ಆಗುತ್ತೆ. ತಾವು ಕ್ರಿಯೇಟ್ ಮಾಡಿದ ಆ ಯೂಟ್ಯೂಬ್ ಚಾನಲ್ ಅನ್ನ ನಂಬ್ಕೊಂಡೆ ಇಷ್ಟೆಲ್ಲ ಸಾಲ ಮಾಡಿದ್ದೀವಿ, ಆ ಚಾನಲ್ ಇಲ್ಲ ಅಂದ್ರೆ ನಮ್ಮ ಗತಿ ಏನು ಅಂತ ಇಬ್ಬರಿಗೂ ಭಯ ಆಗೋದಕ್ಕೆ ಶುರುವಾಗುತ್ತೆ. ತಕ್ಷಣವೇ ಯೂಟ್ಯೂಬ್ ಕ್ರಿಯೇಟರ್ ಸಪೋರ್ಟ್ ಗೆ ಮೆಸೇಜ್ ಮಾಡಿ ತಮ್ಮ ಚಾನಲ್ ಅನ್ನ ರಿಕವರ್ ಮಾಡಿ ಕೊಡೋದಕ್ಕೆ ರಿಕ್ವೆಸ್ಟ್ ಮಾಡ್ತಾರೆ. ಆಗ ಕಂಪನಿಯ ಕಸ್ಟಮರ್ ಕೇರ್ ನಿಂದ ಗೊತ್ತಾಗುತ್ತೆ ಯೂಟ್ಯೂಬ್ ಚಾನಲ್ ರಿಕವರ್ ಆಗೋದಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ ಅಂತ. ಈಗ ತಮಗಿದ್ದ ಕಮಿಟ್ಮೆಂಟ್ ಗೆ ಅಂದ್ರೆ ಸಾಲ ತೀರಿಸೋದಕ್ಕೆ ಬೇರೆ ದಾರಿ ಇಲ್ಲದೆ ಇವರಿಬ್ಬರು ಸೇರಿ ಮತ್ತೊಂದು ಚಾನಲ್ ಅನ್ನ ಓಪನ್ ಮಾಡ್ತಾರೆ. ಅದಕ್ಕೆ ಅರ್ಜುನ್ ಅಂಡ್ ಮೀರಾ 2.0 ಅಂತ ಹೆಸರನ್ನ ಕೂಡ ಇಡ್ತಾರೆ. ದಿನಗಳು ಕಳೆದಂತೆ ಇವರಿಬ್ಬರು ಆ ಚಾನಲ್ಗೆ ಎಷ್ಟೇ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದ್ರು ಕೂಡ ಮೊದಲ ಚಾನಲ್ ನಲ್ಲಿ ಬರ್ತಿದ್ದ ವ್ಯೂಸ್ ಗಳು, ಲೈಕ್ಸ್ ಗಳು ಬರ್ತಾನೆ ಇರೋದಿಲ್ಲ. ಹಾಗೂ ತುಂಬಾ ಜನ ವ್ಯೂವರ್ಸ್ ಗಳು ಇವರಿಬ್ಬರಿಗೆ ನೆಗೆಟಿವ್ ಕಮೆಂಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಈಗ ಇವರಿಬ್ಬರು ಒಂದು ಐಡಿಯಾ ಮಾಡಿ ಪ್ರಮೋಷನ್ ಮಾಡಿಸಿ ತಮ್ಮ ಚಾನಲ್ಗೆ ಜಾಸ್ತಿ ಜನ ಸಬ್ಸ್ಕ್ರೈಬರ್ಸ್ ಗಳು ಆಗುವ ಹಾಗೆ ಮಾಡ್ತಾರೆ. ಇವರಿಬ್ಬರು ಎಷ್ಟೇ ಪ್ರಮೋಷನ್ ಮಾಡಿಸಿದ್ರು ಕೂಡ ಇವರಿಬ್ಬರ ಚಾನಲ್ ಸಬ್ಸ್ಕ್ರೈಬರ್ ಕೌಂಟ್ 40,000 ದಾಟೋದಿಲ್ಲ. ಹೀಗೆ ದಿನಗಳು ಕಳೆದಂತೆ 1 ತಿಂಗಳಾದ್ರೂ ಕೂಡ ಇವರಿಬ್ಬರ ಚಾನಲ್ ರಿಕವರ್ ಆಗೇ ಇರೋದಿಲ್ಲ. ಮತ್ತೊಂದು ಕಡೆ ತಿಂಗಳಾಗ್ತಿದ್ದ ಹಾಗೆ ಇವರಿಬ್ಬರಿಗೆ ಸಾಲ ಕೊಟ್ಟಿದ್ದ ಸಾಲಗಾರರು ಮನೆಗೆ ಬಂದು ಗಲಾಟೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಇಬ್ಬರು ಸೇರಿ ಸಾಲ ಕೊಟ್ಟಿದ್ದವರಿಗೆ ತುಂಬಾನೇ ರಿಕ್ವೆಸ್ಟ್ ಮಾಡ್ಕೊಂಡು ಆದಷ್ಟು ಬೇಗ ಸಾಲ ತೀರಿಸ್ತೀವಿ ಅಂತ ಹೇಳಿ ವಾಪಸ್ ಕಳಿಸ್ತಿರ್ತಾರೆ. ಆದ್ರೆ ಇವರಿಬ್ಬರು 15 ಲಕ್ಷ ರೂಪಾಯಿನ ಒಬ್ಬ ರೌಡಿ ಶೀಟರ್ ಬಳಿ ಸಾಲವಾಗಿ ಈಸ್ಕೊಂಡಿರ್ತಾರೆ. ಆತ ನೋಡಿದ್ರೆ ಹುಡುಗರನ್ನ ಕರೆದುಕೊಂಡು ಬಂದು ಅರ್ಜುನ್ಗೆ ಸರಿಯಾಗಿ ಹೊಡೆದು ಇನ್ನೊಂದು ವಾರದ ಒಳಗಡೆ ಸಾಲವನ್ನ ತೀರಿಸ್ತಿಲ್ಲ ಅಂದ್ರೆ ನಿಮ್ಮಿಬ್ಬರನ್ನ ಜೀವಂತ
ಖಂಡಿತವಾಗಿ ಬಿಡೋದಿಲ್ಲ ಅಂತ ವಾರ್ನ್ ಮಾಡಿ ಹೋಗ್ತಾನೆ. ಅದೇ ಸಮಯಕ್ಕೆ ಅರ್ಜುನ್ಗೆ ಕೆಲವು ದಿನಗಳ ಹಿಂದೆ ಒಬ್ಬ ಅನ್ನೋನ್ ವ್ಯಕ್ತಿ ಕಾಲ್ ಮಾಡಿದ್ದ ಅಲ್ವಾ. ಆ ವ್ಯಕ್ತಿ ಈಗ ಮೀರಾಗೆ ಕಾಲ್ ಮಾಡ್ತಾನೆ. ಮೀರಾ, ನೀವಿಬ್ರು ಈಗ ದುಡ್ಡಿಗೆ ಪರದಾಡ್ತಿದ್ದೀರಾ ಅಂತ ನನಗೆ ಗೊತ್ತಿದೆ. ನಾನು ಕೊಡುವ ಒಂದು ಚಿಕ್ಕ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿದ್ರೆ ನಿನ್ನ ಅಕೌಂಟ್ಗೆ ಒಂದು ಒಳ್ಳೆಯ ಅಮೌಂಟ್ ಬಂದು ಕ್ರೆಡಿಟ್ ಆಗುತ್ತೆ ಅಂತ ಹೇಳ್ತಾನೆ. ಮೀರಾ ಕ್ಯಾಶುಯಲ್ ಆಗಿ ಮಾತನಾಡ್ತಾ ಅಷ್ಟಕ್ಕೂ ಯಾರು ನೀವು, ಟಾಸ್ಕ್ ಆದ್ರೂ ಏನು ಅಂತ ಕೇಳ್ತಾಳೆ. ಅದಕ್ಕೆ ಆತ ಏನಿಲ್ಲ, ನಿಮ್ಮ ಮನೆಯ ಕಾಲಿಂಗ್ ಬೆಲ್ ಅನ್ನ 3 ಸಲ ರಿಂಗ್ ಮಾಡು ಅಂತ ಹೇಳ್ತಾನೆ. ಕಾಲಿಂಗ್ ಬೆಲ್ ತಾನೆ ಅಂತ ಮೀರಾ ಹೋಗಿ ತನ್ನ ಮನೆಯ ಡೋರ್ ಬೆಲ್ ಅನ್ನ 3 ಬಾರಿ ರಿಂಗ್ ಮಾಡ್ತಾಳೆ. ಆ ಟಾಸ್ಕ್ ಕಂಪ್ಲೀಟ್ ಆಗ್ತಿದ್ದ ಹಾಗೆ ಇವಳ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ. ಓಪನ್ ಮಾಡಿ ನೋಡಿದ್ರೆ ಆಶ್ಚರ್ಯವೆಂಬಂತೆ ಆ ವ್ಯಕ್ತಿ ಇವಳ ಅಕೌಂಟ್ಗೆ 2 ಲಕ್ಷ ರೂಪಾಯಿ ಕ್ರೆಡಿಟ್ ಮಾಡಿರ್ತಾನೆ. ತಕ್ಷಣವೇ ಮೀರಾ ಹೋಗಿ ಈ ವಿಷಯವನ್ನ ಅರ್ಜುನ್ಗೆ ಇನ್ಫಾರ್ಮ್ ಮಾಡ್ತಾಳೆ. ಕೇವಲ ಡೋರ್ ಬೆಲ್ ಅನ್ನ ರಿಂಗ್ ಮಾಡಿದ್ದಕ್ಕೆ 2 ಲಕ್ಷ ರೂಪಾಯಿ ಪ್ರೈಸ್ ಅಂತ ಇಬ್ಬರಿಗೂ ಶಾಕ್ ಆಗುತ್ತೆ. ಅರ್ಜುನ್ ಕಾಲ್ ಮಾಡಿದ ಆ ವ್ಯಕ್ತಿಯ ನಂಬರ್ ಅನ್ನ ಚೆಕ್ ಮಾಡಿದಾಗ ಕೆಲವು ದಿನಗಳ ಹಿಂದೆ ಇದೇ ನಂಬರ್ ನಿಂದ ತನಗೂ ಕೂಡ ಕಾಲ್ ಬಂದಿತ್ತು ಅಂತ ನೆನಪಾಗುತ್ತೆ. ಇವರಿಬ್ಬರು ಹೀಗೆ ಮಾತನಾಡ್ತಾ ನಿಂತಿರುವಾಗ ಮತ್ತದೆ ಅನ್ನೋನ್ ನಂಬರ್ ನಿಂದ ಕಾಲ್ ಬರುತ್ತೆ. ಅರ್ಜುನ್ ಹಾಗೂ ಮೀರಾ, ನಿಮ್ಮಿಬ್ಬರಿಗೂ ಒಂದು ಒಳ್ಳೆಯ ಚಾನ್ಸ್ ಅನ್ನ ಕೊಡ್ತಿದ್ದೀನಿ. ನಮ್ಮ ಕಂಪನಿಯವರು ಕಪಲ್ಸ್ಗೆ ಒಂದು ರಿಯಾಲಿಟಿ ಶೋ ಅನ್ನ ರನ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಆ ರಿಯಾಲಿಟಿ ಶೋಗೆ ನಮ್ಮ ಕಂಪನಿಯವರು ನಿಮ್ಮನ್ನ ಸೆಲೆಕ್ಟ್ ಮಾಡಿದ್ದಾರೆ. ರಿಯಾಲಿಟಿ ಶೋ ಸಿಂಪಲ್ ಆಗಿರುತ್ತೆ. ನಾವು ಕೊಡುವ ಇನ್ಸ್ಟ್ರಕ್ಷನ್ ಗಳನ್ನ ಫಾಲೋ ಮಾಡಬೇಕು. ಮುಂದಿನ 7 ದಿನಗಳ ಕಾಲ ಮನೆ ಬಿಟ್ಟು ಹೊರಗಡೆ ಬರೋ ಹಾಗಿಲ್ಲ. ಈ ರಿಯಾಲಿಟಿ ಶೋ ನಲ್ಲಿ ನಾವು ನಿಮಗೆ 4 ಸ್ಟೇಜ್ ನಲ್ಲಿ ಟಾಸ್ಕ್ ಗಳನ್ನ ಕೊಡ್ತೀವಿ. ಆ 4 ಸ್ಟೇಜ್ ಗಳಲ್ಲಿ ನಾವು ಕೊಡುವ ಟಾಸ್ಕ್ ಗಳನ್ನ ನೀವು ಕಂಪ್ಲೀಟ್ ಮಾಡ್ತಾ ಬಂದ್ರೆ 2 ಕೋಟಿ ರೂಪಾಯಿ ಪ್ರೈಸ್ ಕೊಡ್ತೀವಿ ಅಂತ ಹೇಳ್ತೇನೆ. ಅರ್ಜುನ್ ಮೀರಾಗೆ, ಮೀರಾ, ನಾವಿದನ್ನ ಆಡೋದು ಬೇಡ, ನನಗೆ ಯಾಕೋ ಇದು ಫ್ರಾಡ್ ಅಂತ ಅನಿಸ್ತಿದೆ. ಹೇಗಿದ್ರು ನಿನ್ನ ಅಕೌಂಟ್ಗೆ 2 ಲಕ್ಷ ರೂಪಾಯಿ ಬಂದಿದೆ, ಅದನ್ನ ತೆಗೆದುಕೊಂಡು ಸುಮ್ಮನಾಗಿ ಬಿಡೋಣ ಅಂತ ಹೇಳ್ತೇನೆ. ಆದ್ರೆ ಆಬ್ವಿಯಸ್ಲಿ ಮೀರಾ ದುಡ್ಡಿನ ಆಸೆಗೆ ಅರ್ಜುನ್ ಇದು ಫ್ರಾಡ್ ಆಗಿರೋದಕ್ಕೆ ಹೇಗೆ ಸಾಧ್ಯ? ಫ್ರಾಡ್ ಆಗಿದ್ರೆ ಆ ವ್ಯಕ್ತಿ ನಾವು ಕಂಪ್ಲೀಟ್ ಮಾಡಿದ ಚಿಕ್ಕ ಟಾಸ್ಕ್ಗೆ 2 ಲಕ್ಷ ರೂಪಾಯಿನ ಯಾಕೆ ಕ್ರೆಡಿಟ್ ಮಾಡ್ತಿದ್ದ? ಅಷ್ಟಕ್ಕೂ ಆತ ನಮಗೆ ದುಡ್ಡನ್ನ ಇನ್ವೆಸ್ಟ್ ಮಾಡೋದಕ್ಕೇನೋ ಕೇಳ್ತಿಲ್ವಲ್ಲ. ಕೇವಲ 7 ದಿನ ನಮ್ಮ ಮನೆಯಲ್ಲಿ ಇದ್ದು ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಬೇಕು ಅಷ್ಟೇ ಅಲ್ವಾ? ಹೇಗಿದ್ರು ನಾವು ಒಂದು ವಾರದ ಒಳಗಡೆ 15 ಲಕ್ಷ ರೂಪಾಯಿನ ಅರೇಂಜ್ ಮಾಡಬೇಕು. ನಾವಿಬ್ಬರು ಈ ರಿಯಾಲಿಟಿ ಶೋ ಅನ್ನ ಆಡೋಣ ಅಂತ ಹೇಳ್ತಾಳೆ. ಈಗ ಅರ್ಜುನ್ ಕೂಡ ತಮಗಿದ್ದ ದುಡ್ಡಿನ ಅವಶ್ಯಕತೆಗೆ ಬೇರೆ ದಾರಿ ಇಲ್ಲದೆ ಆ ರಿಯಾಲಿಟಿ ಶೋ ಆಡ್ತೀವಿ ಅಂತ ಒಪ್ಪಿಕೊಳ್ತಾನೆ. ಇವರಿಬ್ಬರು ಓಕೆ ಅಂತ ಹೇಳ್ತಿದ್ದ ಹಾಗೆ ಅದೇ ದಿನ ಸಾಯಂಕಾಲ ಇವರ ಮನೆಯ ಬಳಿ ಒಂದು ಬ್ಲಾಕ್ ಕಲರ್ ನ ವ್ಯಾನ್ ಬರುತ್ತೆ. ಆ ವ್ಯಾನ್ ನಲ್ಲಿ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡಿದ್ದ ಒಂದಷ್ಟು ಜನಗಳು ಒಂದಷ್ಟು ಬಾಕ್ಸ್ ಗಳನ್ನ ತೆಗೆದುಕೊಂಡು ಇವರ ಮನೆ ಒಳಗಡೆ ಬರ್ತಾರೆ. ಟಾಸ್ಕ್ ಗೆ ಬೇಕಾಗಿರುವ ವಸ್ತುಗಳನ್ನೆಲ್ಲ ಇಟ್ಟು ನಂತರ ಇವರ ಮನೆಯ ತುಂಬೆಲ್ಲ ಸಿಸಿಟಿವಿ ಕ್ಯಾಮೆರಾಗಳನ್ನ ಫಿಕ್ಸ್ ಮಾಡ್ತಾರೆ. ಹಾಗೂ ಶೋ ನಡೆಸುವ ಆಂಕರ್ ಇವರ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ ಅಂತ ಒಂದು ಮಾನಿಟರ್ ಅನ್ನ ಹಾಗೂ ಸ್ಪೀಕರ್ ಅನ್ನ ಕೂಡ ಅರೇಂಜ್ ಮಾಡ್ತಾರೆ. ನಂತರ ಅವರೆಲ್ಲ ಅಲ್ಲಿಂದ ಹೋದ ನಂತರ ಇವರು ಮಾನಿಟರ್ ಅನ್ನ ಆನ್ ಮಾಡಿದಾಗ ಇವರಿಬ್ಬರ ಜೊತೆ ಫೋನ್ ನಲ್ಲಿ ಮಾತನಾಡಿದ ಆ ವ್ಯಕ್ತಿ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಕೂತಿರ್ತಾನೆ. ಇವರಿಬ್ಬರು ರೆಡಿ ಅಂತ ಹೇಳಿದ ನಂತರ ಆಂಕರ್ ಗೇಮ್ ನ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ. ಮೊದಲಿಗೆ ಇವರಿಬ್ಬರಿಗೆ ಮನೆಯಿಂದ ಹೊರಗಡೆ ಬರೋದಕ್ಕೆ ಹೇಳ್ತಾನೆ. ಮನೆಯ ಸುತ್ತಲೂ ಯೆಲ್ಲೋ ಹಾಗೂ ರೆಡ್ ಕಲರ್ ನಲ್ಲಿ ಗೆರೆಯನ್ನ ಎಳೆಯಲಾಗಿರುತ್ತೆ. ಆ ಗೆರೆಗಳು ಏನಕ್ಕೆ ಅಂತ ಕೇಳಿದಾಗ ಮುಂದಿನ 7 ದಿನಗಳ ಕಾಲ ನೀವಿಬ್ರು ಯಾವುದೇ ಕಾರಣಕ್ಕೂ ಆ 2 ಗೆರೆಗಳನ್ನ ದಾಟಿ ಹೊರಗಡೆ ಹೋಗೋ ಹಾಗಿಲ್ಲ. ನಾನು ಕೊಡುವ ಇನ್ಸ್ಟ್ರಕ್ಷನ್ ಗಳನ್ನ ಫಾಲೋ ಮಾಡಿಕೊಂಡು ಮನೆಯಲ್ಲೇ ಗೇಮ್ ಅನ್ನ ಆಡಬೇಕು. ನಾನು ಕೊಡುವ ಒಂದೊಂದೇ ಸ್ಟೇಜ್ ಅನ್ನ ಕ್ಲಿಯರ್ ಮಾಡ್ತಾ ಹೋದಾಗೆ ಇಮಿಡಿಯೇಟ್ ಆಗಿ ಕ್ಯಾಶ್ ಪ್ರೈಸ್ ನಿಮಗೆ ಕ್ರೆಡಿಟ್ ಆಗುತ್ತೆ ಅಂತ ಹೇಳ್ತಾನೆ. ಒಂದು ವೇಳೆ ಆ ಗೆರೆಯನ್ನ ದಾಟಿ ಹೊರಗಡೆ ಹೋದ್ರೆ ಏನಾಗುತ್ತೆ ಅಂತ ಅರ್ಜುನ್ ಕೇಳ್ತಾನೆ. ಹಾಗೇನಾದ್ರೂ ಮಾಡಿದ್ರೆ ಗೇಮ್ ಅಲ್ಲಿ ನೀವು ಗೆದ್ದಿರುವ ಎಲ್ಲ ಅಮೌಂಟ್ ಕೂಡ ಲೆಸ್ ಆಗುತ್ತೆ. ಹಾಗೂ ನಮ್ಮ ಟೀಮ್ ನವರು ಒಂದು ಗಿಫ್ಟ್ ಬಾಕ್ಸ್ ಅನ್ನ ನಿಮ್ಮ ಮನೆಯಲ್ಲಿ ತಂದು ಇಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಆ ಬಾಕ್ಸ್ ಅನ್ನ ಓಪನ್ ಮಾಡಿ ನೋಡೋ ಹಾಗಿಲ್ಲ. ನಾನು ಹೇಳಿದಾಗ ಮಾತ್ರನೇ ಅಥವಾ ಅದನ್ನ ಓಪನ್ ಮಾಡುವ ಟೈಮ್ ಬಂದಾಗ ಮಾತ್ರನೇ ಓಪನ್ ಮಾಡಬೇಕು ಅಂತ ವಾರ್ನ್ ಮಾಡ್ತಾನೆ. ಮರುದಿನ ಬೆಳಿಗ್ಗೆ ಆ ವ್ಯಕ್ತಿ ಇವರಿಬ್ಬರಿಗೆ ಟಾಸ್ಕ್ ಗಳನ್ನ ಕೊಡೋದಕ್ಕೆ ಶುರು ಮಾಡ್ತಾನೆ. ಮೊದಲಿಗೆ ಕಪ್ ಗೇಮ್ಸ್, ಕ್ಯಾಂಡಲ್ ಗೇಮ್ಸ್ ಹೀಗೆ ಮಕ್ಕಳು ಆಡುವ ಟಾಸ್ಕ್ ಗಳನ್ನ ಕೊಡ್ತಿರ್ತಾನೆ. ಅರ್ಜುನ್ ಹಾಗೂ ಮೀರಾ ಆ ಗೇಮ್ ಗಳಲ್ಲಿ ಈಸಿಯಾಗಿ ಗೆದ್ದು ಸುಮಾರು 5 ಲಕ್ಷ ರೂಪಾಯಿ ಪ್ರೈಸ್ ಅನ್ನ ಕೂಡ ಗೆದ್ದಿರ್ತಾರೆ. ಈ ರೀತಿ ಸಣ್ಣ ಪುಟ್ಟ ಟಾಸ್ಕ್ ಗಳನ್ನ ಗೆಲ್ತಿರೋದಕ್ಕೆ 5 ಲಕ್ಷ ರೂಪಾಯಿ ಪ್ರೈಸ್ ಸಿಕ್ಕಿರೋದನ್ನ ನೋಡಿ ಅರ್ಜುನ್ಗೆ ಅನುಮಾನ ಬರುತ್ತೆ. ಆಂಕರ್ಗೆ, ಹೌದು, ಈ ಗೇಮ್ ಅನ್ನ ಸ್ಪಾನ್ಸರ್ ಮಾಡ್ತಿರೋದು ಯಾರು? ನಿಜವಾಗಿಯೂ ನೀವು ಹೇಳ್ತಿರುವ ಹಾಗೆ 5 ಲಕ್ಷ ರೂಪಾಯಿ ಪ್ರೈಸ್ ಮನಿ ನಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಅಷ್ಟಕ್ಕೂ ಈ ರಿಯಾಲಿಟಿ ಶೋ ಯಾವ ಚಾನಲ್ ನಲ್ಲಿ ಟೆಲಿಕಾಸ್ಟ್ ಆಗುತ್ತೆ ಅಂತ ಕೇಳ್ತಾನೆ. ಅದಕ್ಕೆ ಆ ವ್ಯಕ್ತಿ ವಿಚಿತ್ರವಾಗಿ ನಗುತ್ತಾ, ಅರ್ಜುನ್, ಈ ರೀತಿ ರಿಯಾಲಿಟಿ ಶೋ ನೋಡೋದಕ್ಕೆ ಅಂತ ಜಗತ್ತಿನಲ್ಲಿ ತುಂಬಾನೇ ಜನ ಇದ್ದಾರೆ. ಹಾಗೂ ನಿಮ್ಮ ಪ್ರೈಸ್ ಮನಿ ಬಗ್ಗೆ ಯೋಚನೆ ಮಾಡಬೇಡಿ, ಖಂಡಿತ ನಿಮಗೆ ದುಡ್ಡು ಸಿಕ್ಕೇ ಸಿಗುತ್ತೆ ಅಂತ ಭರವಸೆ ಕೊಡ್ತಾನೆ. ನಂತರ ಇವರಿಬ್ಬರಿಗೆ ಮುಂದಿನ ಟಾಸ್ಕ್ ಅನ್ನ ಅಸೈನ್ ಮಾಡ್ತಾನೆ. ಅದೇನಂದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ನೀವಿಬ್ರು ಒಂದೊಂದು ಪೋಸ್ಟ್ ಅನ್ನ
ಹಾಕ್ಬೇಕು. ಆ ಪೋಸ್ಟ್ಗೆ ಅರ್ಧ ಗಂಟೆಯಲ್ಲಿ 50,000 ಲೈಕ್ಸ್ ಬಂದ್ರೆ ನೀವಿಬ್ರು ಈ ಟಾಸ್ಕ್ ಅಲ್ಲಿ ಗೆಲ್ತೀರಾ ಅಂತ ಹೇಳ್ತಾನೆ. ತಕ್ಷಣವೇ ಇವರಿಬ್ಬರು ಅರ್ಧ ಗಂಟೆಯಲ್ಲಿ 50,000 ಲೈಕ್ಸ್ ಬರೋ ಹಾಗೆ ಏನ್ ಮಾಡುದು ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಅರ್ಜುನ್ ಏನಾದ್ರೂ ನೆಗೆಟಿವ್ ಆಗಿ ಪೋಸ್ಟ್ ಮಾಡಿದ್ರೆ ತುಂಬಾ ಜನ ನೋಡ್ತಾರೆ, ಇದರಿಂದ ವೈರಲ್ ಆಗಿ 50,000 ಲೈಕ್ ಸಿಗುತ್ತೆ ಅಂತ ಡಿಸೈಡ್ ಮಾಡ್ತಾನೆ. ತಕ್ಷಣವೇ ತಾನು ಹೊಸದಾಗಿ ಪರ್ಚೇಸ್ ಮಾಡಿದ ಬೈಕ್ ಅನ್ನ ಡಿಸ್ಟ್ರಾಯ್ ಮಾಡ್ತೀನಿ ಅಂತ ಸುತ್ತಿಗೆ ತೆಗೆದುಕೊಂಡು ಹೊರಗಡೆ ಬರ್ತಾನೆ. ಮತ್ತೊಂದು ಕಡೆ ಮೇಲ್ಗಡೆ ತನ್ನ ರೂಮ್ಗೆ ಹೋದ ಮೀರಾ ಸ್ವಲ್ಪ ಗ್ಲಾಮರಸ್ ಆಗಿ ಹಾಗೂ ಎಕ್ಸ್ಪೋಸಿಂಗ್ ಆಗಿ ಒಂದು ರೀಲ್ ಅನ್ನ ಪೋಸ್ಟ್ ಮಾಡ್ತಾಳೆ. ಮೀರಾ ಆ ವಿಡಿಯೋವನ್ನ ಪೋಸ್ಟ್ ಮಾಡ್ತಿದ್ದ ಹಾಗೆ ಕೇವಲ 20 ನಿಮಿಷದಲ್ಲೇ 50,000ಕ್ಕೂ ಹೆಚ್ಚು ಲೈಕ್ಸ್ ಗಳು ಸಿಗುತ್ತವೆ. ಈ ಕಡೆ ಅರ್ಜುನ್ ಏನೇ ಮಾಡಿ ವಿಡಿಯೋ ಪೋಸ್ಟ್ ಮಾಡಿದ್ರು ಕೂಡ ಇವನಿಗೆ 1000 ಲೈಕ್ಸ್ ಕೂಡ ಸಿಕ್ಕಿರೋದಿಲ್ಲ. ಸೊ ಈಗ ಈ ಟಾಸ್ಕ್ ನಲ್ಲಿ ಮೀರಾ ಗೆದ್ಲು ಅಂತ ಆಂಕರ್ ಅನೌನ್ಸ್ ಮಾಡ್ತಾನೆ. ನಂತರ ನೋಡಿದ್ರೆ ಆ ಟಾಸ್ಕ್ ಮುಗಿತಿದ್ದ ಹಾಗೆ ಇವಳ ಅಕೌಂಟ್ ನಲ್ಲಿ 10 ಲಕ್ಷಕ್ಕೂ ಜಾಸ್ತಿ ದುಡ್ಡು ಕ್ರೆಡಿಟ್ ಆಗಿರುತ್ತೆ. ಇದನ್ನ ನೋಡಿದ ಮೀರಾಗೆ ತುಂಬಾನೇ ಖುಷಿ ಆಗುತ್ತೆ. ಆದ್ರೆ ಅರ್ಜುನ್ಗೆ ಮಾತ್ರ ಮೀರಾಳ ಮೇಲೆ ಕೋಪ ಬಂದಿರುತ್ತೆ. ಯಾಕಂದ್ರೆ ಆ ಟಾಸ್ಕ್ ನಲ್ಲಿ ಅರ್ಜುನ್ ಸೋತಿರ್ತಾನೆ ಹಾಗೂ ಮೀರಾ ಗೆದ್ದಿರ್ತಾಳೆ ಅಲ್ವಾ. ಜೊತೆಗೆ ಟಾಸ್ಕ್ ಅನ್ನ ಗೆಲ್ಬೇಕು ಅಂತ ಆಕೆ ತುಂಬಾನೇ ಎಕ್ಸ್ಪೋಸಿಂಗ್ ಆಗಿ ವಿಡಿಯೋ ಮಾಡಿದ ಕಾರಣ ಅರ್ಜುನ್ಗೆ ಬೇಜಾರಾಗಿರುತ್ತೆ. ಇದನ್ನ ಅರ್ಥ ಮಾಡಿಕೊಂಡ ಮೀರಾ ಅವನಿಗೆ ಸಮಾಧಾನ ಮಾಡುತ್ತಾ ಹೀಗೆ ಹೇಳ್ತಾಳೆ, ಅರ್ಜುನ್ ಟಾಸ್ಕ್ ಅಲ್ಲಿ ನೀನ್ ಗೆದ್ರೆ ಏನೋ ನಾನ್ ಗೆದ್ರೆ ಏನೋ, ನಮ್ಮಿಬ್ಬರಿಗೆ ಬೇಕಾಗಿರೋದು ದುಡ್ಡೇ ಅಲ್ವಾ. ಇಬ್ಬರಲ್ಲಿ ಯಾರೇ ಗೆದ್ರು ಕೂಡ ನಮ್ಗೆ ಅಲ್ವಾ ಹೆಲ್ಪ್ ಆಗೋದು ಅಂತ ಹೇಳ್ತಾಳೆ. ಇವಳ ಮಾತುಗಳನ್ನ ಅರ್ಥ ಮಾಡಿಕೊಂಡ ಅರ್ಜುನ್ ಆಕೆಗೆ ಹಗ್ ಮಾಡಿ ಸಾರಿ ಕೇಳ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ 2ನೇ ದಿನದ ಟಾಸ್ಕ್ ಗಳು ಶುರುವಾಗುತ್ತೆ. ಆಂಕರ್ ಅಲ್ಲೇ ಇದ್ದ ಒಂದು ಬಾಕ್ಸ್ ಅನ್ನ ಓಪನ್ ಮಾಡೋದಕ್ಕೆ ಹೇಳ್ತಾನೆ. ಅದರ ಒಳಗಡೆ ಇದ್ದ ಇಯರ್ಬಡ್ಸ್ ಗಳನ್ನ ಕಿವಿಗೆ ಹಾಕಿಕೊಳ್ಳೋದಕ್ಕೆ ಹೇಳ್ತಾನೆ. ಟಾಸ್ಕ್ ಏನು ಅಂತ ಕೇಳಿದಾಗ ಆಂಕರ್ ಹೇಳೋದೇನೆಂದ್ರೆ, ನಿಮಗೆ ಕೊಟ್ಟಿರುವ ಇಯರ್ಬಡ್ಸ್ ಗಳಲ್ಲಿ ಆಗಾಗ ಒಂದು ಮ್ಯೂಸಿಕ್ ಪ್ಲೇ ಆಗುತ್ತೆ. ಆ ಮ್ಯೂಸಿಕ್ ಪ್ಲೇ ಆಗ್ತಿದ್ದ ಹಾಗೆ ಇಬ್ಬರಿಗೂ ಬೇರೆ ಬೇರೆ ಟಾಸ್ಕ್ ಗಳನ್ನ ಕೊಡಲಾಗುತ್ತೆ. ಆದ್ರೆ ಈ ಟಾಸ್ಕ್ ನ ಮೇನ್ ಕಂಡೀಷನ್ ಅಂದ್ರೆ ನಾನು ಕೊಡುವ ಟಾಸ್ಕ್ ಅನ್ನ ಒಬ್ಬರಿಗೊಬ್ಬರು ಹೇಳೋ ಹಾಗಿಲ್ಲ. ಹಾಗೂ ನೀವೀಗ ಗೆದ್ದಿರುವ 10 ಲಕ್ಷದಲ್ಲಿ ನಾವು ಕೊಡುವ ಟಾಸ್ಕ್ ಅನ್ನ ಗೆಲ್ತೀನೋ ಸೋಲ್ತೀನೋ ಅಂತ ನೀವೇ ಬೆಟ್ಸ್ ಕಟ್ಬೇಕು. ನೀವು ಬೆಟ್ಸ್ ಕಟ್ಬೇಕು ಅಂದ್ರೆ ಮಿನಿಮಮ್ 3 ಲಕ್ಷನಾದ್ರೂ ಕಟ್ಲೇಬೇಕು. ಫಾರ್ ಎಕ್ಸಾಂಪಲ್ ಗೆ ನೀವು 3 ಲಕ್ಷ ರೂಪಾಯಿ ಬೆಟ್ಸ್ ಕಟ್ಟಿ ಯಾವ್ದಾದ್ರೂ ಟಾಸ್ಕ್ ಅನ್ನ ಗೆದ್ರೆ ನಿಮಗೆ 6 ಲಕ್ಷ ರೂಪಾಯಿ ವಾಪಸ್ ಸಿಗುತ್ತೆ. ಒಂದು ವೇಳೆ ಸೋತ್ರೆ ನೀವು ಕಟ್ಟಿದ್ದ 3 ಲಕ್ಷ ರೂಪಾಯಿ ಲಾಸ್ ಆಗುತ್ತೆ. ಆಂಕರ್ ಇವರಿಬ್ಬರಿಗೆ ಹೀಗೆ ಎಕ್ಸ್ಪ್ಲೇನ್ ಮಾಡ್ತಿರುವಾಗ್ಲೇ ಮೀರಾಳ ತಾಯಿ ಇದ್ದಕ್ಕಿದ್ದ ಹಾಗೆ ಮನೆಗೆ ಬರ್ತಾಳೆ. ಇವರಿಬ್ಬರು ತಾವೊಂದು ರಿಯಾಲಿಟಿ ಶೋ ಆಡ್ತಿದ್ದೀವಿ ಅಂತ ಆಕೆಗೆ ಇನ್ಫಾರ್ಮ್ ಮಾಡೋದಿಲ್ಲ. ಯಾಕಂದ್ರೆ ಇವರು ಆಡ್ತಿರುವ ಗೇಮ್ ಬಗ್ಗೆ ಯಾರಿಗೂ ಇನ್ಫಾರ್ಮ್ ಮಾಡಬಾರ್ದು ಅಂತ ಆಂಕರ್ ಮೊದಲೇ ವಾರ್ನ್ ಮಾಡಿರ್ತಾನೆ. ಮೀರಾ ತನ್ನ ತಾಯಿಯ ಜೊತೆ ಖುಷಿಯಾಗಿ ಮಾತನಾಡ್ತಿರುವಾಗ್ಲೇ ಆಕೆಗೆ ಕೊಟ್ಟಿದ್ದ ಇಯರ್ಬಡ್ಸ್ ನಲ್ಲಿ ಒಂದು ಮ್ಯೂಸಿಕ್ ಪ್ಲೇ ಆಗುತ್ತೆ. ಈಗ ಆಂಕರ್ ಆಕೆಗೆ, ನಾನು ಕೊಡ್ತಿರುವ ಟಾಸ್ಕ್ ನಿನ್ನ ತಾಯಿ ಹಾಗೂ ಗಂಡನಿಗೆ ಗೊತ್ತಾಗೋ ಹಾಗಿಲ್ಲ, ತಕ್ಷಣವೇ ಪಕ್ಕಕ್ಕೆ ಬನ್ನಿ ಅಂತ ಕರೀತಾನೆ. ಟಾಸ್ಕ್ ಅನ್ನ ಕೊಡೋದಕ್ಕೂ ಮುಂಚೆ ಈ ಟಾಸ್ಕ್ ಗೆ ನೀವು ಕಟ್ತಿರುವ ಬೆಟ್ಸ್ ಎಷ್ಟು ಅಂತ ಕೇಳ್ತಾನೆ. ಈಗ ಮೀರಾ ಮಿನಿಮಮ್ 3 ಲಕ್ಷನಾದ್ರೂ ಕಟ್ಲೇಬೇಕಲ್ವಾ, ಅದಕ್ಕೆ 3 ಲಕ್ಷ ರೂಪಾಯಿ ಕಟ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಆಂಕರ್, ಸರಿ ಹಾಗಾದ್ರೆ ನಿನ್ಗೊಂದು ಟಾಸ್ಕ್ ಅನ್ನ ಕೊಡ್ತಿದ್ದೀನಿ. ಆ ಟಾಸ್ಕ್ ಏನಂದ್ರೆ ಕೇವಲ 30 ನಿಮಿಷದಲ್ಲಿ ನಿನ್ನ ತಾಯಿಗೆ ಇಷ್ಟವಾಗಿರುವ ಅಡುಗೆಯನ್ನ ಮಾಡಿ ಬಡಿಸ್ಬೇಕು. 30 ನಿಮಿಷದಲ್ಲೇ ನಿನ್ನ ತಾಯಿ ನೀನು ಮಾಡಿರುವ ಅಡುಗೆಯನ್ನ ತಿಂದು ಇಲ್ಲಿಂದ ಹೊರಡಬೇಕು ಅಂತ ಹೇಳ್ತಾನೆ. ಈ ಟಾಸ್ಕ್ ಅಲ್ಲಿ ನೀನು ಗೆದ್ರೆ 6 ಲಕ್ಷ ರೂಪಾಯಿ ಕ್ರೆಡಿಟ್ ಆಗುತ್ತೆ ಅಂತ ಹೇಳ್ತಾನೆ. ಮೀರಾಗೆ ಇದೆಲ್ಲ ಒಂದು ಟಾಸ್ಕ್ ಅಂತ ತಕ್ಷಣವೇ ತನ್ನ ತಾಯಿಗೆ ಇಷ್ಟವಾಗಿರುವ ಅಡುಗೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಸ್ನೇಹಿತರೆ, ಈಗಲೇ ಒಂದು ಟ್ವಿಸ್ಟ್, ಹೀರೋನ ಇಯರ್ಬಡ್ಸ್ ನಲ್ಲೂ ಕೂಡ ಆ ಮ್ಯೂಸಿಕ್ ಪ್ಲೇ ಆಗುತ್ತೆ. ಅರ್ಜುನ್ ಪಕ್ಕಕ್ಕೆ ಬಂದು ತನ್ನ ಟಾಸ್ಕ್ ಏನು ಅಂತ ಕೇಳ್ತಾನೆ. ಅರ್ಜುನ್, ಮನೆಗೆ ಬಂದಿರುವ ನಿನ್ನ ಅತ್ತೆಯನ್ನ 10 ನಿಮಿಷದ ಒಳಗಡೆ ಇಲ್ಲಿಂದ ಹೋಗುವ ಹಾಗೆ ಮಾಡ್ಬೇಕು. ಸೇಮ್ ಇವನಿಗೂ ಕೂಡ ಈ ಟಾಸ್ಕ್ ಅಲ್ಲಿ ನೀನು ಗೆದ್ರೆ 6 ಲಕ್ಷ ರೂಪಾಯಿ ಗೆಲ್ತೀಯಾ, ಇಲ್ಲ ಅಂದ್ರೆ 3 ಲಕ್ಷ ರೂಪಾಯಿ ಕೂಡ ಲಾಸ್ ಆಗುತ್ತೆ ಅಂತ ಹೇಳ್ತಾನೆ. ಸೊ ಈಗ ಈ ಟಾಸ್ಕ್ ಅಲ್ಲಿ ಹೇಗಾದ್ರೂ ಮಾಡಿ ಗೆಲ್ಬೇಕಲ್ಲ ಅಂತ ಅರ್ಜುನ್ ಒಂದು ಪ್ಲಾನ್ ಮಾಡ್ತಾನೆ. ತಕ್ಷಣವೇ ತನ್ನ ಅತ್ತೆಗೆ ತನ್ನ ಬಳಿ ಇದ್ದ ಮತ್ತೊಂದು ನಂಬರ್ ನಿಂದ ಕಾಲ್ ಮಾಡ್ತಾನೆ. ತನ್ನ ವಾಯ್ಸ್ ಅನ್ನ ಮಾಡ್ಯುಲೇಟ್ ಮಾಡಿ, ನಿಮ್ಮ ಗಂಡನಿಗೆ ಆಕ್ಸಿಡೆಂಟ್ ಆಗಿದೆ, ತಕ್ಷಣವೇ ಹಾಸ್ಪಿಟಲ್ಗೆ ಹೊರಟು ಬನ್ನಿ ಅಂತ ಹೇಳ್ತಾನೆ. ಗಾಬರಿಯಾದ ಮೀರಾಳ ತಾಯಿ ಅಳುತ್ತಾ ತಕ್ಷಣವೇ ಅಲ್ಲಿಂದ ತನ್ನ ಕಾರ್ ನಲ್ಲಿ ಹೊರಟು ಹೋಗ್ತಾಳೆ. ಮೀರಾಗೂ ಕೂಡ ತನ್ನ ತಂದೆಗೆ ಏನಾಯ್ತು ಅಂತ ಗಾಬರಿಯಾಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ಅಷ್ಟರಲ್ಲೇ ಆಂಕರ್, ಕಂಗ್ರಾಚುಲೇಷನ್ಸ್ ಅರ್ಜುನ್, ನೀನು ಈ ಟಾಸ್ಕ್ ಅಲ್ಲಿ ಗೆದ್ದಿದ್ಯಾ ಅಂತ ಹೇಳ್ತಾನೆ. ಹಾಗೂ ಮುಂದುವರೆದು ಮೀರಾ, ನಾನು ಕೊಟ್ಟಿದ್ದ ಟಾಸ್ಕ್ ನಲ್ಲಿ ನೀನು ಸೋತೆ ಅಂತ ಹೇಳ್ತಾನೆ. ಇದನ್ನ ಕೇಳಿದ ಮೀರಾಗೆ ಶಾಕ್ ಆಗುತ್ತೆ. ಹಾಗಾದ್ರೆ ತನ್ನ ತಂದೆಗೆ ಆಕ್ಸಿಡೆಂಟ್ ಆಗಿದೆ ಅಂತ ತನ್ನ ತಾಯಿಯನ್ನ ಅರ್ಜೆಂಟ್ ಆಗಿ ಇಲ್ಲಿಂದ ಹೋಗುವ ಹಾಗೆ ಮಾಡಿದ್ದು ಅರ್ಜುನ್ ಅಂತ ರೇಗ್ತಾಳೆ. ಅರ್ಜುನ್ ಆಕೆಗೆ ಸಮಾಧಾನ ಮಾಡ್ತಾ, ಮೀರಾ 10 ನಿಮಿಷದಲ್ಲಿ ನಿನ್ನ ತಾಯಿಯನ್ನ ಇಲ್ಲಿಂದ ಹೋಗುವ ಹಾಗೆ ಮಾಡ್ಬೇಕು ಅಂತ ಟಾಸ್ಕ್ ಕೊಟ್ಟಿದ್ರು, ಬೇರೆ ದಾರಿ ಇಲ್ಲದೆ ನಾನು ಅದನ್ನ ಮಾಡಬೇಕಾಯ್ತು ಅಂತ ಹೇಳ್ತೇನೆ. ಅದಕ್ಕೆ ಮೀರಾ ಕೋಪದಲ್ಲಿ, ದುಡ್ಡಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯಾ, ನನ್ನ ತಾಯಿಗೆ ಹಾರ್ಟ್ ಪ್ರಾಬ್ಲಮ್ ಆಗಿದ್ದ ವಿಷಯ ನಿನ್ಗೂ ಕೂಡ ಗೊತ್ತಿದೆ ಅಲ್ವಾ, ನೀನು ಹೇಳಿದ ಸುಳ್ಳನ್ನ ನಂಬಿ ಮತ್ತೇನಾದ್ರೂ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋಗಿದ್ರೆ ಏನ್ ಮಾಡ್ತಿದ್ದೆ. ಅದೇ ಸಮಯಕ್ಕೆ ಮಾನಿಟರ್ ನಲ್ಲಿ ಆಂಕರ್ ಇವರಿಬ್ಬರ ಜಗಳವನ್ನ ನೋಡಿ ನಗೋದಕ್ಕೆ ಶುರು ಮಾಡ್ತಾನೆ. ನಾನು ಕೊಟ್ಟಿದ್ದ ಬೇಸಿಕ್ ಟಾಸ್ಕ್ ಗಳಿಗೇನೆ ಇಬ್ಬರು ಹೀಗೆ ಕಿತ್ತಾಡಿಕೊಳ್ತಿದ್ದೀರಾ, ನಾಳೆಯಿಂದ ನಿಮಗೆ ಇನ್ನು ಟಫ್ ಆಗಿರುವ ಟಾಸ್ಕ್ ಗಳನ್ನ ಕೊಡ್ತೀನಿ, ಅವುಗಳನ್ನ ಆಡೋದಕ್ಕೆ ರೆಡಿ ಇರಿ, ಈಗ ಹೋಗಿ ರೆಸ್ಟ್ ಮಾಡಿ ಅಂತ ಹೇಳ್ತಾನೆ.
ಇಲ್ಲಿಗೆ ಸೀನ್ ಕಟ್ ಆಗಿ ಆ ದಿನ ರಾತ್ರಿ ಇಬ್ಬರು ಮಲಗಿಕೊಳ್ಳೋದಕ್ಕೆ ಅಂತ ಹೋಗ್ತಿದ್ದಾಗ ಅರ್ಜುನ್ ಮೊಬೈಲ್ಗೆ ಒಂದು ಇಮೇಲ್ ಬರುತ್ತೆ. ನೋಡಿದ್ರೆ ಇವರಿಬ್ಬರ ವ್ಲಾಗಿಂಗ್ ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗಿತ್ತಲ್ಪ. ಆ ಚಾನಲ್ ಈಗ ರಿಕವರ್ ಆಗಿದೆ ಅಂತ ಯೂಟ್ಯೂಬ್ ಕಸ್ಟಮರ್ ಕೇರ್ ನಿಂದ ಕನ್ಫರ್ಮೇಶನ್ ಇಮೇಲ್ ಬಂದಿರುತ್ತೆ. ಆ ಇಮೇಲ್ ಓದಿದ ಅರ್ಜುನ್ಗೆ ತುಂಬಾನೇ ಖುಷಿ ಆಗುತ್ತೆ. ಆದ್ರೆ ಈ ವಿಷಯವನ್ನ ಆತ ತನ್ನ ಹೆಂಡತಿಗೆ ಹೇಳೋದಿಲ್ಲ. ಯಾಕಂದ್ರೆ ತಮ್ಮ ಚಾನಲ್ ಮತ್ತೆ ರಿಕವರ್ ಆಗಿದೆ ಅಂತ ಗೊತ್ತಾದ್ರೆ ತನ್ನ ಹೆಂಡತಿ ಈ ರಿಯಾಲಿಟಿ ಶೋ ಆಡೋದನ್ನ ಸ್ಟಾಪ್ ಮಾಡ್ತಾಳೆ. ಹಾಗೇನಾದ್ರೂ ಆದ್ರೆ 2 ಕೋಟಿ ರೂಪಾಯಿ ಪ್ರೈಸ್ ಮನಿ ಸಿಗೋದಿಲ್ಲ ಅಂತ ಸುಮ್ಮನಾಗ್ತಾನೆ. ಇದಾಗಿ ಸ್ವಲ್ಪ ಸಮಯದ ನಂತರ ಮೀರಾಳ ಇಯರ್ಬಡ್ಸ್ ನಲ್ಲಿ ಮತ್ತೆ ಮ್ಯೂಸಿಕ್ ಪ್ಲೇ ಆಗುತ್ತೆ. ಈ ಬಾರಿ ಟಾಸ್ಕ್ ಏನು ಅಂತ ಕೇಳಿದ್ರೆ ಒಂದು ವಿಡಿಯೋವನ್ನ ಶೂಟ್ ಮಾಡಿ ನಿಮ್ಮ ವ್ಲಾಗಿಂಗ್ ಚಾನಲ್ ನಲ್ಲಿ ಅಪ್ಲೋಡ್ ಮಾಡು ಅಂತ ಹೇಳ್ತಾನೆ. ಮೀರಾಗೆ ಕೋಪ ಬಂದು ನಮ್ಮ ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗಿದೆ ಅಂತ ನಿಮ್ಗೂ ಕೂಡ ಗೊತ್ತಿದೆ ಅಲ್ವಾ, ಹೀಗಿರುವಾಗ ನಾನು ಹೇಗೆ ವಿಡಿಯೋವನ್ನ ಶೂಟ್ ಮಾಡಿ ಆ ಚಾನಲ್ ನಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಸಾಧ್ಯ ಅಂತ ಬೈತಾಳೆ. ಅದಕ್ಕೆ ಆಂಕರ್ ನಗುತ್ತಾ ನಿಮ್ಮ ಯೂಟ್ಯೂಬ್ ಚಾನಲ್ ರಿಕವರ್ ಆಗಿದೆ, ಈ ವಿಷಯ ನಿನ್ನ ಗಂಡನಿಗೂ ಕೂಡ ಗೊತ್ತಿದೆ, ತಕ್ಷಣ ಹೋಗಿ ವಿಚಾರಿಸು ಅಂತ ಹೇಳ್ತಾನೆ. ತಮ್ಮ ಯೂಟ್ಯೂಬ್ ಚಾನಲ್ ರಿಕವರ್ ಆಗಿರೋ ವಿಷಯವನ್ನ ತನ್ನ ಗಂಡ ತನ್ನ ಬಳಿ ಮುಚ್ಚಿಟ್ಟ ಅಂತ ಅವನ ಜೊತೆ ಜಗಳ ಮಾಡೋದಕ್ಕೆ ಶುರು ಮಾಡ್ತಾಳೆ. ನೀನು ಈ ವಿಷಯವನ್ನ ಮುಚ್ಚಿಟ್ಟಿದ್ದಕ್ಕೆ ನಾನು ಬೆಟ್ಸ್ ನಲ್ಲಿ ಸೋತೆ. ಅರ್ಜುನ್ ನಾನು ಯಾಕೆ ಈ ವಿಷಯವನ್ನ ನಿನ್ನ ಬಳಿ ಮುಚ್ಚಿಟ್ಟೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾನೆ. ಆದ್ರೆ ಇಬ್ಬರ ಮಧ್ಯ ಮಾತಿಗೆ ಮಾತು ಬೆಳೆದು ಜೋರಾಗಿ ಜಗಳ ಮಾಡಿಕೊಳ್ತಾರೆ. ಸ್ನೇಹಿತರೆ, ಈಗಾಗಲೇ ನಿಮ್ಗೆ ಅರ್ಥ ಆಗಿದೆ ಅನ್ಸುತ್ತೆ. ಈ ರಿಯಾಲಿಟಿ ಶೋ ನಲ್ಲಿ ಕೊಡ್ತಿದ್ದ ಟಾಸ್ಕ್ ನಿಂದಾಗಿ ಅರ್ಜುನ್ ಹಾಗೂ ಮೀರಾಳ ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ಟಾರ್ಟ್ ಆಗಿರುತ್ತೆ. ಇಲ್ಲಿಗೆ ಈ ಸೀನ್ ಕೂಡ ಕಟ್ ಆಗಿ ಮರುದಿನ ಬೆಳಿಗ್ಗೆ ಅರ್ಜುನ್ ಬರ್ತ್ಡೇ ಇರುತ್ತೆ. ಮೀರಾ ಅರ್ಜುನ್ಗೆ ಅಂತ ಒಂದು ಕೇಕ್ ಅನ್ನ ಆರ್ಡರ್ ಮಾಡಿರ್ತಾಳೆ. ಆ ಕೇಕ್ ಅನ್ನ ಅವನ ಕೈಯಲ್ಲಿ ಕಟ್ ಮಾಡಿಸಿ ವಿಶ್ ಮಾಡ್ತಾಳೆ. ಹಾಗೂ ಆತ ಕೇಕ್ ಅನ್ನ ಕಟ್ ಮಾಡ್ತಿರುವಾಗ ಮತ್ತೊಂದು ಗುಡ್ ನ್ಯೂಸ್ ಅನ್ನ ರಿವೀಲ್ ಮಾಡ್ತಾಳೆ. ಅದೇನಂದ್ರೆ ಮೀರಾ ಈಗ ಪ್ರೆಗ್ನೆಂಟ್ ಆಗಿರ್ತಾಳೆ. ತಾನು ತಂದೆ ಆಗ್ತಿದ್ದೀನಿ ಅಂತ ಗೊತ್ತಾಗಿ ಅರ್ಜುನ್ಗೂ ಕೂಡ ತುಂಬಾನೇ ಖುಷಿಯಾಗುತ್ತೆ. ಆದ್ರೆ ಮರುಕ್ಷಣವೇ ತನ್ನ ಹೆಂಡತಿ ತನ್ನ ಬಳಿನೇ ಸುಳ್ಳು ಹೇಳಿ ಟಾಸ್ಕ್ ಏನಾದ್ರೂ ಆಡ್ತಿರ್ಬೋದಾ ಅಂತ ಅನುಮಾನ ಬರುತ್ತೆ. ಆದ್ರೆ ಮೀರಾ ನಿಜವಾಗಿಯೂ ಪ್ರೆಗ್ನೆಂಟ್ ಆಗಿರ್ತಾಳೆ. ಅರ್ಜುನ್ ಇಷ್ಟೊಂದು ಖುಷಿಯ ವಿಚಾರವನ್ನ ಕೂಡ ಟಾಸ್ಕ್ ಅಂತ ಅನುಮಾನ ಪಡ್ತಿದ್ದಾನಲ್ಲ ಅಂತ ಮೀರಾಗೆ ತುಂಬಾನೇ ಬೇಜಾರಾಗುತ್ತೆ. ಸ್ನೇಹಿತರೆ, ಇವರಿಬ್ಬರು ಹೀಗೆ ಗೇಮ್ ಅನ್ನ ಆಡ್ತಾ ಆಡ್ತಾ ಸಮಯ ಕಳೆದಂತೆ ಇಬ್ಬರ ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮತ್ತಷ್ಟು ಜಾಸ್ತಿ ಆಗ್ತಿರುತ್ತೆ. ಅರ್ಜುನ್ ನಾವಿಬ್ಬರು ಈ ಗೇಮ್ ಅನ್ನ ಆಡೋದಕ್ಕೆ ಸ್ಟಾರ್ಟ್ ಮಾಡಿದಾಗಿನಿಂದಲೇ ನಾವಿಬ್ರು ಜಗಳ ಮಾಡೋದಕ್ಕೆ ಶುರು ಮಾಡಿಕೊಂಡಿದ್ದೀವಿ. ಇದೆಲ್ಲವನ್ನ ನೋಡಿದ್ರೆ ಆ ಗೇಮ್ ಅನ್ನ ಆಡೋದ್ರಲ್ಲಿ ಯಾವುದೇ ಯೂಸ್ ಇಲ್ಲ ಅಂತ ಅನಿಸ್ತಿದೆ. ಯಾಕಂದ್ರೆ ಈ ಗೇಮ್ ಅನ್ನ ಆಡಿ ನಾವು 2 ಕೋಟಿ ರೂಪಾಯಿನ ಕೂಡ ಗೆಲ್ಬಹುದು. ಆದ್ರೆ ಗೆದ್ದ ನಂತರ ಮೊದಲಿನ ಹಾಗೆ ನಾವಿಬ್ರು ಪ್ರೀತಿಯಿಂದ ಇರೋದಕ್ಕೆ ಸಾಧ್ಯವಾಗ್ಲಿಲ್ಲ ಅಂದ್ರೆ ನಾವು ಗೆದ್ದಾದ್ರೂ ಏನು ಪ್ರಯೋಜನ. ತಕ್ಷಣವೇ ನಾವಿಬ್ರು ಈ ರಿಯಾಲಿಟಿ ಶೋ ಅನ್ನ ಕ್ವಿಟ್ ಮಾಡೋಣ ಅಂತ ಅವನನ್ನ ಕರೆದುಕೊಂಡು ಬಂದು ಅರ್ಜುನ್ ಕೈಲಿ ಮೊದಲು ಕ್ವಿಟ್ ಬಟನ್ ಅನ್ನ ಪ್ರೆಸ್ ಮಾಡಿಸ್ತಾಳೆ. ಮೀರಾ ಕೂಡ ಕ್ವಿಟ್ ಮಾಡ್ತಾಳಂತ ನೋಡಿದ್ರೆ ಅಷ್ಟರಲ್ಲೇ ಆಂಕರ್ ಅನೌನ್ಸ್ ಮಾಡ್ತಾನೆ, ಶಬಾಷ್ ಮೀರಾ, ನೀನು ಈ ಟಾಸ್ಕ್ ಅಲ್ಲಿ ಗೆದ್ದಿದ್ಯಾ ಅಂತ ಹೇಳ್ತಾನೆ. ಸ್ನೇಹಿತರೆ, ಇದರ ಅರ್ಥ ಇಷ್ಟೊತ್ತು ಮೀರಾ ಮಾಡಿದ್ದೆಲ್ಲ ಒಂದು ಡ್ರಾಮಾ. ಮೀರಾಗೆ ಅರ್ಜುನ್ ಕೈಲಿ ಈ ಗೇಮ್ ಅನ್ನ ಕ್ವಿಟ್ ಮಾಡಿಸ್ಬೇಕು ಅಂತ ಟಾಸ್ಕ್ ಅನ್ನ ಕೊಡಲಾಗಿರುತ್ತೆ. ಸೊ ಈಗ ಮೀರಾ ಟಾಸ್ಕ್ ಅಲ್ಲಿ ಗೆದ್ದಿರ್ತಾಳೆ. ಆದ್ರೆ ಅರ್ಜುನ್ಗೆ ಮೀರಾ ತನ್ನ ಜೊತೆನೆ ಎಮೋಷನಲ್ ಆಗಿ ಡ್ರಾಮಾ ಮಾಡಿದ್ಲಲ್ಲ ಅಂತ ಬೇಜಾರಾಗುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಈ ರಿಯಾಲಿಟಿ ಶೋನ 4th ಸ್ಟೇಜ್ ಸ್ಟಾರ್ಟ್ ಆಗುತ್ತೆ. ಆಂಕರ್ ಮೀರಾಗೆ ಅರ್ಜುನ್ ಸ್ಕೂಲ್ ಡೇಸ್ ನ ಒಂದಷ್ಟು ಫೋಟೋಸ್ ಗಳನ್ನ ಕೊಟ್ಟು ಅವನನ್ನ ಕಂಡುಹಿಡಿಯೋದಕ್ಕೆ ಹೇಳ್ತಾನೆ. ಆದ್ರೆ ಅರ್ಜುನ್ಗೆ ಮಾತ್ರ ಒಂದು ಸೀರಿಯಸ್ ಆಗಿರೋ ಟಾಸ್ಕ್ ಅನ್ನ ಕೊಡ್ತಾನೆ. ಅದೇನಂದ್ರೆ ಮೀರಾ ಕೆಲವು ವರ್ಷಗಳ ಹಿಂದೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ ಮೆಡಿಕೇಶನ್ ಅನ್ನ ತೆಗೆದುಕೊಂಡಿದ್ಲು. ಅದಕ್ಕೆ ಕಾರಣ ಏನು ಅಂತ ಮೀರಾಳ ಫ್ರೆಂಡ್ಸ್ ಗಳ ಬಳಿ ವಿಚಾರಿಸಿ ಆನ್ಸರ್ ಮಾಡು ಅಂತ ಹೇಳ್ತಾನೆ. ತಕ್ಷಣವೇ ಅರ್ಜುನ್ ಮೀರಾಳ ಕ್ಲೋಸ್ ಫ್ರೆಂಡ್ ಆಗಿದ್ದ ಸಂಧ್ಯಾ ಎಂಬ ಹುಡುಗಿಗೆ ಕಾಲ್ ಮಾಡ್ತಾನೆ. ಸಂಧ್ಯಾ ಮೀರಾ ಮದುವೆಗೂ ಮುಂಚೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ಲಂತೆ. ಆಕೆ ಅಷ್ಟಕ್ಕೂ ಯಾಕೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ಲು, ನನಗೆ ಬೇರೊಂದು ವಿಷಯಕ್ಕೆ ಈ ಡೀಟೇಲ್ಸ್ ಅರ್ಜೆಂಟ್ ಆಗಿ ಬೇಕು, ನಿನಗೆ ಗೊತ್ತಿದ್ರೆ ಹೇಳು ಅಂತ ಎನ್ಕ್ವೈರಿ ಮಾಡ್ತಾನೆ. ಸ್ನೇಹಿತರೆ, ಈಗ ಅರ್ಜುನ್ಗೆ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಅದೇನಂದ್ರೆ ಮೀರಾ ಕಾಲೇಜ್ ನಲ್ಲಿ ಓದ್ತಿದ್ದಾಗ ವರುಣ್ ಎಂಬ ಒಬ್ಬ ಹುಡುಗನನ್ನ ಪ್ರೀತಿ ಮಾಡ್ತಿರ್ತಾಳೆ. ಆದ್ರೆ ಡಿಗ್ರಿಯ ಫೈನಲ್ ಸೆಮಿಸ್ಟರ್ ನಲ್ಲಿ ಆ ವರುಣ್ ಬೇರೆ ಹುಡುಗಿಯರ ಜೊತೆಗೂ ಕೂಡ ರಿಲೇಶನ್ಶಿಪ್ ನಲ್ಲಿ ಇದ್ದ ಅಂತ ಮೀರಾಗೆ ಗೊತ್ತಾಗಿರುತ್ತೆ. ವರುಣ್ ತನಗೆ ಮೋಸ ಮಾಡಿಬಿಟ್ಟ ಅಂತ ಅದೇ ಡಿಪ್ರೆಷನ್ ನಲ್ಲಿ ಮೀರಾ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೂ ಪ್ರಯತ್ನ ಪಟ್ಟಿರ್ತಾಳೆ. ಆಗಲೇ ಈಕೆ ಫ್ರೆಂಡ್ಸ್ ಗಳು ಮೀರಾಳನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿರ್ತಾರೆ. ಆದ್ರೆ ಅಲ್ಲಿ ನೋಡಿದ್ರೆ ಮತ್ತೊಂದು ಶಾಕಿಂಗ್ ವಿಷಯ ಗೊತ್ತಾಗಿರುತ್ತೆ. ಅದೇನಂದ್ರೆ ಮೀರಾ ವರುಣ್ ಜೊತೆ ಫಿಸಿಕಲಿ ಇಂಟಿಮೇಟ್ ಆಗಿದ್ದ ಕಾರಣ ಈಕೆ ಪ್ರೆಗ್ನೆಂಟ್ ಆಗಿರ್ತಾಳೆ. ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಮೀರಾಳ ತಂದೆ ತಾಯಿ ಆಕೆಗೆ ಅಬಾರ್ಷನ್ ಮಾಡಿಸಿರ್ತಾರೆ. ನಂತರ ಅರ್ಜುನ್ ಅನ್ನ ನೋಡಿ ಅವನ ಜೊತೆ ಅರೇಂಜ್ ಮ್ಯಾರೇಜ್ ಮಾಡಿಸಿರ್ತಾರೆ. ಈಗ ಈ ವಿಷಯ ಪ್ರೆಸೆಂಟ್ ನಲ್ಲಿ ಅರ್ಜುನ್ಗೆ ಗೊತ್ತಾಗಿ ತುಂಬಾನೇ ದುಃಖ ಆಗುತ್ತೆ. ಮೀರಾ ಇದನ್ನೆಲ್ಲ ತನ್ನಿಂದ ಮುಚ್ಚಿಟ್ಟು ತನಗೇನೆ ಮೋಸ ಮಾಡಿಬಿಟ್ಲಲ್ಲ ಅಂತ ಅಳೋದಕ್ಕೆ ಶುರು ಮಾಡ್ತಾನೆ. ಅದೇ ದುಃಖದಲ್ಲಿ ಮೀರಾಳ ಬಳಿ ಹೋಗಿ ಜಗಳ ಮಾಡೋದಕ್ಕೆ ಶುರು ಮಾಡ್ತಾನೆ. ಮೀರಾ ಕೂಡ ತುಂಬಾನೇ ಅಳುತ್ತಾ, ಅರ್ಜುನ್ ಈ ವಿಷಯವನ್ನ ಮದ್ವೆಗೂ ಮುಂಚೆನೆ ನಿನಗೆ ಹೇಳಬೇಕು ಅಂತ ತುಂಬಾನೇ ಪ್ರಯತ್ನ ಪಟ್ಟಿದ್ದೆ, ಆದ್ರೆ ಆಗ ಅದು ಸಾಧ್ಯ ಆಗ್ಲಿಲ್ಲ. ಮದುವೆಯಾದ ನಂತರನಾದ್ರೂ ಹೇಳೋಣ ಅಂತ ಅಂದುಕೊಂಡೆ, ಆದ್ರೆ ಈ ವಿಷಯ ಗೊತ್ತಾದ್ರೆ ನೀನೆಲ್ಲಿ ನನ್ನಿಂದ ದೂರ ಆಗಿ ಬಿಡ್ತೀಯ ಅಂತ ನಾನು ಇದನ್ನ ಮುಚ್ಚಿಟ್ಟಿದ್ದೆ. ಹೀಗೆ ಅರ್ಜುನ್ ಮೀರಾ ತನಗೆ ಮೋಸ ಮಾಡಿಬಿಟ್ಲು ಅಂತ ಅದೇ ಬೇಜಾರಲ್ಲಿ ಆಕೆ ಜೊತೆ ಮಾತನಾಡೋದನ್ನೇ ಸ್ಟಾಪ್ ಮಾಡಿಬಿಡ್ತಾನೆ. ಸ್ವಲ್ಪ ಸಮಯದ ನಂತರ ಆಂಕರ್ ಇವರಿಗೆ ಒಂದು ಫೈನಲ್ ಟಾಸ್ಕ್ ಅನ್ನ ಕೊಡ್ತಾನೆ. ಅದೇನಂದ್ರೆ ನೀವಿಬ್ಬರು
ನೀವಿಬ್ರು ಸೇರಿ ಒಂದು ಲವ್ ಸಾಂಗ್ ಅನ್ನ ಹಾಡಿ ನಿಮ್ಮ ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡಬೇಕು ಅಂತ. ಆದ್ರೆ ಇಬ್ಬರು ಕಿತ್ತಾಡಿಕೊಂಡಿದ್ದ ಕಾರಣ ಲವ್ ಸಾಂಗ್ ಅನ್ನ ಒಟ್ಟಿಗೆ ಹಾಡೋದಕ್ಕೆ ಹೇಗೆ ಸಾಧ್ಯ ಅಲ್ವಾ? ಆಬ್ವಿಯಸ್ಲಿ ಇಬ್ಬರು ಆ ಟಾಸ್ಕ್ ನಲ್ಲಿ ಸೋಲ್ತಾರೆ. ಆಗ ಆಂಕರ್ ಇವರಿಬ್ಬರಿಗೆ ಸಾರಿ, ನೀವಿಬ್ರು ಈ ಗೇಮ್ ಅಲ್ಲಿ ಸೋತಿದ್ದೀರಾ, ಈ ರಿಯಾಲಿಟಿ ಶೋ ನಲ್ಲಿ ನಿಮ್ಮಿಬ್ಬರಿಗೆ ಯಾವುದೇ ಪ್ರೈಸ್ ಸಿಗೋದಿಲ್ಲ ಅಂತ ಇವರಿಬ್ಬರನ್ನ ಎಕ್ಸಿಟ್ ಮಾಡಿಬಿಡ್ತಾನೆ. ಈ ಕಡೆ ನೋಡಿದ್ರೆ ಅರ್ಜುನ್ ಹಾಗೂ ಮೀರಾ ತಮ್ಮ ನಡುವಿನ ಮನಸ್ತಾಪಕ್ಕೆ ಒಬ್ಬರ ಮುಖವನ್ನು ಕೂಡ ಒಬ್ಬರು ನೋಡ್ತಿರೋದಿಲ್ಲ. ಇಷ್ಟು ದಿನ ಕಷ್ಟಪಟ್ಟು ಆಡಿದ್ದಕ್ಕೂ ಯಾವುದೇ ಪ್ರೈಸ್ ಸಿಗ್ಲಿಲ್ವಲ್ಲ ಅಂತ ಅದೇ ಬೇಜಾರಲ್ಲಿ ಇಬ್ಬರು ಹೋಗಿ ಮಲಗಿಕೊಳ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ನೋಡಿದ್ರೆ ಇವರ ಮನೆಗೆ ಅರ್ಜುನ್ನ ಫ್ರೆಂಡ್ ಆಗಿರುವ ಅರುಳ್ ಎಂಬಾತ ಬರ್ತಾನೆ. ಒಳಗಡೆ ಕರೆದುಕೊಂಡು ಬಂದು ಏನ್ ವಿಷಯ ಅಂತ ವಿಚಾರಿಸ್ತಾರೆ. ಅರುಳ್ ತುಂಬಾನೇ ದುಃಖದಿಂದ, ಅರ್ಜುನ್ ನನ್ನ ಮಗಳಿಗೆ ಹುಷಾರಿರ್ಲಿಲ್ಲ ಅಂತ ನಿನ್ಗೂ ಕೂಡ ಗೊತ್ತಿತ್ತಲ್ವಾ, ಆಕೆಗೆ ಇಮಿಡಿಯೇಟ್ ಆಗಿ ಬ್ರೈನ್ ಸರ್ಜರಿ ಮಾಡಬೇಕು ಅಂತ ಡಾಕ್ಟರ್ಗಳು ಅಡ್ವೈಸ್ ಮಾಡ್ತಿದ್ದಾರೆ. ಸರ್ಜರಿಗೆ 20 ಲಕ್ಷ ರೂಪಾಯಿ ದುಡ್ಡು ಅವಶ್ಯಕತೆ ಇದೆ. ಆದ್ರೆ ನನ್ನ ಬಳಿ ಅಷ್ಟೊಂದು ದುಡ್ಡು ಸದ್ಯಕ್ಕೆ ಇಲ್ಲ. ಅದಕ್ಕೇನೆ ನನ್ನ ಹೆಂಡತಿ ಬಳಿದ ಒಂದು ಡೈಮಂಡ್ ನೆಕ್ಲೆಸ್ ಅನ್ನ ತೆಗೆದುಕೊಂಡು ಬಂದಿದ್ದೀನಿ. ಅರ್ಜುನ್, ಈ ನೆಕ್ಲೆಸ್ಗೆ ನೀನು 20 ಲಕ್ಷ ರೂಪಾಯಿ ಕೊಟ್ರೆ ಸಾಕು, ನನ್ನ ಮಗಳ ಆಪರೇಷನ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಈಗ ಆಬ್ವಿಯಸ್ಲಿ ಅರ್ಜುನ್ ಹಾಗೂ ಮೀರಳ ಬಳಿ ಅಷ್ಟೊಂದು ದುಡ್ಡು ಎಲ್ಲಿದೆ ಅಲ್ವಾ? ಅರುಳ್, ನನ್ನ ಬಳಿ ಅಷ್ಟೊಂದು ದುಡ್ಡಿಲ್ಲ, ನೀನೊಂದು ಕೆಲಸ ಮಾಡು, ಈ ನೆಕ್ಲೆಸ್ ಅನ್ನ ನನಗೆ ಕೊಟ್ಟಿರೋ ಫ್ರೆಂಡ್ಸ್ ಗಳ ಬಳಿ ವಿಚಾರಿಸಿ ಹೇಳ್ತೀನಿ ಅಂತ ಹೇಳ್ತಾನೆ. ಅದೇ ಸಮಯಕ್ಕೆ ಆಂಕರ್ ಮತ್ತೆ ಅರ್ಜುನ್ ಮೊಬೈಲ್ಗೆ ಕಾಲ್ ಮಾಡ್ತಾನೆ. ಅರ್ಜುನ್, ಲಾಸ್ಟ್ ಟೈಮ್ ಕೊಟ್ಟಿದ್ದ ಗೇಮ್ ನಲ್ಲಿ ನೀವಿಬ್ರು ಸೋತಿದ್ರಿ, ಆದ್ರೆ ಈಗ ನಿಮ್ಮಿಬ್ಬರಿಗೆ ಮತ್ತೊಂದು ಫೈನಲ್ ಟಾಸ್ಕ್ ಅನ್ನ ಕೊಡ್ತಿದ್ದೀನಿ. ಇದ್ರಲ್ಲೇನಾದ್ರೂ ನೀವು ಗೆದ್ರೆ ಖಂಡಿತ ನಿಮಗೆ 2 ಕೋಟಿ ರೂಪಾಯಿ ಸಿಗುತ್ತೆ ಅಂತ ಹೇಳ್ತಾನೆ. ಟಾಸ್ಕ್ ಏನು ಅಂತ ಕೇಳಿದ್ರೆ, ನಿನ್ನ ಮನೆಗೆ ಬಂದಿರುವ ಅರುಳ್ ನನ್ನ ಮುಂದಿನ 2 ದಿನಗಳ ಕಾಲ ಮನೆಯಿಂದ ಹೊರಗಡೆ ಹೋಗದ ಹಾಗೆ ನೋಡಿಕೊಳ್ಬೇಕು ಅಂತ ಹೇಳ್ತಾನೆ. ಮತ್ತೊಂದು ಕಡೆ ಅರುಳ್ ಆ ನೆಕ್ಲೆಸ್ ಅನ್ನ ಅಲ್ಲೇ ಇಟ್ಟು ಇನ್ನೇನೋ ಕಾರನ್ನ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿಂದ ಹೊರಡಬೇಕು ಅಂತ ಹೋಗ್ತಿರ್ತಾನೆ. ಅಷ್ಟರಲ್ಲೇ ಅರ್ಜುನ್ ಅಲ್ಲಿಗೆ ಹೋಗಿ, ಅರುಳ್, ನನ್ನ ಫ್ರೆಂಡ್ಸ್ ದುಡ್ಡು ಕೊಡೋದಕ್ಕೆ ರೆಡಿ ಇದ್ದಾರೆ, ದುಡ್ಡನ್ನ ತೆಗೆದುಕೊಂಡು ಮನೆಗೆ ಬರ್ತೀನಿ ಅಂತ ಹೇಳಿದ್ದಾರೆ, ಸೊ ನೀನು ಹೋಗ್ಬೇಡ, ಮನೆಗೆ ಬಾ ಅಂತ ಒಳಗಡೆ ಕರೆದುಕೊಂಡು ಬರ್ತಾನೆ. ನಂತರ ತನ್ನ ಹೆಂಡತಿಯನ್ನ ರೂಮ್ಗೆ ಕರೆದುಕೊಂಡು ಹೋಗಿ ತಮಗೆ ಕೊಟ್ಟಿರುವ ಟಾಸ್ಕ್ ನ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಮತ್ತೊಂದು ಕಡೆ ಅರುಳ್ ನೋಡಿದ್ರೆ ತನ್ನ ಮಗಳ ಆಪರೇಷನ್ಗೆ ದುಡ್ಡು ಸಿಗುತ್ತೆ ಅಂತ ಆಸೆಯಿಂದ ಕಾಯ್ತಿರ್ತಾನೆ. ಸ್ವಲ್ಪ ಸಮಯದ ನಂತರ ಆಂಕರ್ ಮತ್ತೊಂದು ಟಾಸ್ಕ್ ಅನ್ನ ಕೊಡ್ತಾನೆ. ಈ ಬಾರಿಯ ಟಾಸ್ಕ್ ಏನಂದ್ರೆ, ಶಾಕಿಂಗ್ಲಿ ಮೀರಾ ಹೋಗಿ ಅರುಳ್ ನನ್ನ ಸೆಡ್ಯೂಸ್ ಮಾಡಬೇಕು. ಇದನ್ನ ಕೇಳ್ತಿದ್ದ ಹಾಗೇನೆ ಮೀರಾ ನಾನು ಇದನ್ನ ಮಾಡೋದಿಲ್ಲ ಅಂತ ಹೇಳಿಬಿಡ್ತಾಳೆ. ಆದ್ರೆ ಅರ್ಜುನ್ ಆಕೆಗೆ ಸಮಾಧಾನ ಮಾಡ್ತಾ ಹೀಗೆ ಹೇಳ್ತಾನೆ, ಮೀರಾ, ನೀನು ಜಸ್ಟ್ ಹೋಗಿ ಅರುಳ್ ಜೊತೆ ಸೆಡ್ಯೂಸ್ ಮಾಡ್ತಿರುವ ರೀತಿ ಮಾತನಾಡು ಅಷ್ಟೇ. ಈ ರೀತಿ ಮಾಡೋದ್ರಿಂದ ನಮಗೆ 2 ಕೋಟಿ ರೂಪಾಯಿ ದುಡ್ಡು ಸಿಗುತ್ತೆ, ಜೊತೆಗೆ ಅರುಳ್ನ ಮಗಳ ಆಪರೇಷನ್ಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾನೆ. ಬೇರೆ ದಾರಿ ಇಲ್ಲದೆ ಮೀರಾ ರೆಡಿಯಾಗಿ ಅರುಳಿದ್ದ ರೂಮ್ಗೆ ಹೋಗಿ ಅವನನ್ನ ಟಚ್ ಮಾಡ್ತಾ ಸೆಡ್ಯೂಸ್ ಮಾಡ್ತಾಳೆ. ಈ ಟಾಸ್ಕ್ ಅಲ್ಲಿ ಇವರಿಬ್ಬರೇನೋ ಗೆಲ್ತಾರೆ, ಆದ್ರೆ ಇವರಿಬ್ಬರು ಮಾತನಾಡ್ತಿರೋದನ್ನ ಅರುಳ್ ಕೇಳಿಸಿಕೊಂಡು ಬಿಡ್ತಾನೆ. ತಕ್ಷಣವೇ ಹೊರಗಡೆ ಬಂದು, ನನ್ನ ಮಗಳ ಟ್ರೀಟ್ಮೆಂಟ್ಗೆ ಅಂತ ನಾನು ಪರದಾಡ್ತಿದ್ರೆ ನೀವು ನನ್ನನ್ನ ಇಟ್ಕೊಂಡು ಗೇಮ್ ಆಡ್ತಿದ್ದೀರಾ, ನೀವಿಬ್ರು ಇಂಥ ವ್ಯಕ್ತಿಗಳು ಅಂತ ನನಗೆ ಗೊತ್ತಿರಲಿಲ್ಲ, ನಾನು ತಂದಿರುವ ನೆಕ್ಲೆಸ್ ಎಲ್ಲಿದೆ, ಆ ಬ್ಯಾಗ್ ಅನ್ನ ಕೊಡಿ, ತಕ್ಷಣ ನಾನು ಇಲ್ಲಿಂದ ಹೋಗಿ ಬೇರೆ ಏನಾದ್ರೂ ವ್ಯವಸ್ಥೆ ಮಾಡ್ತೀನಿ ಅಂತ ರೇಗ್ತಾನೆ. ತಕ್ಷಣ ತಾನಿದ್ದ ರೂಮ್ಗೆ ಹೋಗಿ ತಾನು ತಂದಿದ್ದ ಬ್ಯಾಗ್ ಅನ್ನ ಚೆಕ್ ಮಾಡ್ತಾನೆ. ಅದರ ಒಳಗಡೆ ಅರುಳ್ ತಂದಿದ್ದ ನೆಕ್ಲೆಸ್ ಇರೋದೇ ಇಲ್ಲ, ಬದಲಿಗೆ ಒಂದು ಗನ್ ಇರುತ್ತೆ. ಸ್ನೇಹಿತರೆ, ಈ ಗನ್ ಅನ್ನ ಕೂಡ ಇಡೋದಕ್ಕೆ ಆಯಾಂಕರೇ ಹೇಳಿರ್ತಾನೆ. ದುಡ್ಡನ್ನ ಅಡ್ಜಸ್ಟ್ ಮಾಡೋದಕ್ಕೆ ಸಾಧ್ಯವಾಗ್ತಿಲ್ವಲ್ಲ ಅಂತ ಅದೇ ಬೇಜಾರಲ್ಲಿ ಆ ಗನ್ ನಿಂದ ಶೂಟ್ ಮಾಡ್ಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಟ್ರಿಗರ್ ಅನ್ನ ಪ್ರೆಸ್ ಮಾಡಿದಾಗ ಗೊತ್ತಾಗುತ್ತೆ ಅದೊಂದು ಡಮ್ಮಿ ಗನ್ ಅಂತ. ಆದ್ರೆ ಅರುಳ್ ನೆಕ್ಸ್ಟ್ ಸೆಕೆಂಡ್ ಅದೇ ಬೇಜಾರಲ್ಲಿ ಬಿಲ್ಡಿಂಗ್ ನ ಮೇಲಿನಿಂದ ಕೆಳಗಡೆ ಹಾರಿ ಬಿಡ್ತಾನೆ. ಪ್ರಾಣಕ್ಕಾಗಿ ಹೋರಾಡ್ತಿರುವ ಅರುಳ್ನನ್ನ ಕಾಪಾಡಬೇಕು ಅಂತ ತಕ್ಷಣವೇ ಇಬ್ಬರು ಕೆಳಗಡೆ ಓಡಿ ಬರ್ತಾರೆ. ಆದ್ರೆ ಅಲ್ಲಿ ಹಾಕಿದ ಯೆಲ್ಲೋ ಲೈನ್ ಅನ್ನ ಹಾಗೂ ರೆಡ್ ಲೈನ್ ಅನ್ನ ದಾಟಬಾರ್ದು ಅಂತ ಆಂಕರ್ ಮತ್ತೆ ಅನೌನ್ಸ್ ಮಾಡ್ತಾನೆ. ಹಾಗೇನಾದ್ರೂ ಆ ಲೈನ್ ಗಳನ್ನ ಕ್ರಾಸ್ ಮಾಡಿದ್ರೆ ನಿಮಗೆ 2 ಕೋಟಿ ರೂಪಾಯಿ ಕ್ಯಾಶ್ ಪ್ರೈಸ್ ಸಿಗೋದಿಲ್ಲ ಅಂತ ಹೇಳ್ತಾನೆ. ಇನ್ನೇನು 5 ನಿಮಿಷದಲ್ಲಿ ಆ ಗೇಮ್ ಮುಗಿಯೋದ್ರಲ್ಲಿರುತ್ತೆ. ಆದ್ರೆ ತಲೆಗೆ ತೀವ್ರವಾಗಿ ಗಾಯವಾಗಿದ್ದ ಕಾರಣ ಅರುಳ್ ಇವರಿಬ್ಬರ ಮುಂದೆನೆ ಒದ್ದಾಡಿ ಸತ್ತು ಹೋಗ್ತಾನೆ. ಹೀಗೆ ಅರ್ಜುನ್ ಹಾಗೂ ಮೀರಾಗೆ 2 ಕೋಟಿ ರೂಪಾಯಿ ಪ್ರೈಸ್ ಏನೋ ಸಿಗುತ್ತೆ. ಆದ್ರೆ ಆ 2 ಕೋಟಿ ರೂಪಾಯಿ ಗೆಲ್ಲೋದಕ್ಕೆ ಒಂದು ಪ್ರಾಣವನ್ನ ಬಲಿ ಕೊಟ್ಟು ಬಿಟ್ವಲ್ಲ ಅಂತ ಅದೇ ಗಿಲ್ಟ್ ಫೇಲ್ ಕಾಡ್ತಿರುತ್ತೆ. ಜೊತೆಗೆ ತಾವಿಬ್ಬರು ಇನ್ನು ಮುಂದೆ ಗಂಡ ಹೆಂಡತಿಯಾಗಿ ಜೀವನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಇಬ್ಬರು ಬೇರೆ ಬೇರೆ ಆಗ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಹೀಗೆ ಚಿತ್ರದ ಎಂಡ್ಸಿನಲ್ಲಿ ಮತ್ತೊಂದು ಶಾಕಿಂಗ್ ಟ್ವಿಸ್ಟ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, ಅರುಳ್ ಮಗಳಿಗೆ ಬ್ರೈನ್ ಸರ್ಜರಿಗೆ ಅರ್ಜೆಂಟ್ ಆಗಿ 20 ಲಕ್ಷ ರೂಪಾಯಿ ದುಡ್ಡು ಬೇಕಾಗಿತ್ತಲ್ವಾ? ಅರುಳ್ ಹಾಗೂ ಅವನ ಹೆಂಡತಿಗೆ ಅರ್ಜೆಂಟ್ ಆಗಿ ದುಡ್ಡಿನ ಅವಶ್ಯಕತೆ ಇದೆ ಅಂತ ಗೊತ್ತಾಗಿ ಆಂಕರ್ ಅವನಿಗೆ ಕಾಲ್ ಮಾಡಿರ್ತಾನೆ. ಅರುಳ್ ಹಾಗೂ ಅವನ ಹೆಂಡತಿಗೂ ಕೂಡ ಸೇಮ್ ಅರ್ಜುನ್ ಹಾಗೂ ಮೀರಾಳ ಹಾಗೇನೆ ಗೇಮ್ ನಲ್ಲಿ ಗೆದ್ರೆ 2 ಕೋಟಿ ರೂಪಾಯಿ ಸಿಗುತ್ತೆ ಅಂತ ಆಸೆ ತೋರಿಸಿರ್ತಾನೆ. ಬೇರೆ ದಾರಿ ಇಲ್ಲದೆ ಅರುಳ್ ಹಾಗೂ ಅವನ ಹೆಂಡತಿ ಗೇಮ್ ಮಾಡೋದಕ್ಕೆ ಒಪ್ಪಿಕೊಳ್ತಾರೆ. ಆದ್ರೆ ಆಂಕರ್ ಕೊಟ್ಟಿದ್ದ ಒಂದು ಟಾಸ್ಕ್ ಅಲ್ಲಿ ಅವನ ಹೆಂಡತಿ ಉಸಿರುಗಟ್ಟಿ ಸತ್ತು ಹೋಗ್ತಾಳೆ. ಇದಾದ ನಂತರವೇ ಆಂಕರ್ ಅರುಳ್ಗೆ ಹೀಗೆ ಹೇಳಿರ್ತಾನೆ, ನಿನ್ನ ಮಗಳನ್ನ ಬದುಕಿಸಿಕೊಳ್ಳೋದಕ್ಕೆ ನಿನಗೆ ಮತ್ತೊಂದು ಚಾನ್ಸ್ ಅನ್ನ ಕೊಡ್ತಿದ್ದೀನಿ. ನಿನಗೆ ಕೊಟ್ಟಿರುವ ಒಂದು ಬಾಕ್ಸ್ ನಲ್ಲಿ ಒಂದು ಡೈಮಂಡ್ ನೆಕ್ಲೆಸ್ ಇದೆ, ಅದನ್ನ ತೆಗೆದುಕೊಂಡು ನಿನ್ನ ಫ್ರೆಂಡ್ ಅರ್ಜುನ ಮನೆಗೆ ಹೋಗಿ ಅವನ ಬಳಿಯಿಂದ
20 ಲಕ್ಷ ರೂಪಾಯಿ ಈಸ್ಕೊಂಡು ಬರ್ಬೇಕು ಅಂತ ಟಾಸ್ಕ್ ಅನ್ನ ಕೊಟ್ಟಿರ್ತಾನೆ. ಆ ಮೂಲಕ ಆ ಗೇಮ್ ಅನ್ನ ಆಡಿಸ್ತಿದ್ದ ಆಂಕರ್ ಅರುಳ್ ಅರ್ಜುನ್ ಮನೆಯಲ್ಲಿ ಸಾಯುವ ಹಾಗೆ ಮಾಡಿರ್ತಾನೆ. ಮತ್ತೊಂದು ಕಡೆ ಅರ್ಜುನ್ ಹಾಗೂ ಮೀರಾಗೆ ಮೊದಲಿನ ಹಾಗೆ ಇರೋದಕ್ಕೆ ಸಾಧ್ಯವಾಗದೆ ಕೊನೆಗೂ ಇಬ್ಬರು ಡೈವರ್ಸ್ ಅನ್ನ ಪಡೆದುಕೊಳ್ತಾರೆ. ಸ್ನೇಹಿತರೆ, ಈ ರೀತಿ ರಿಯಾಲಿಟಿ ಶೋನ ಹೆಸರಿನಲ್ಲಿ ಜನರನ್ನ ಸಾಯಿಸಿ ಗಂಡ ಹೆಂಡತಿಯನ್ನ ದೂರ ದೂರ ಮಾಡಿ ಎಂಟರ್ಟೈನ್ಮೆಂಟ್ ಪಡೆದುಕೊಳ್ತಿರೋದು ಯಾರು ಗೊತ್ತಾ? ಡಾರ್ಕ್ ವೆಬ್ ನಲ್ಲಿ ಒಂದಷ್ಟು ಜನ ಶ್ರೀಮಂತರು ಸೇರಿ ಒಂದು ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿರ್ತಾರೆ. ಹೀಗೆ ರಿಯಾಲಿಟಿ ಶೋನ ಹೆಸರಿನಲ್ಲಿ ಜನರಿಗೆ ಬೇರೆ ಬೇರೆ ಟಾಸ್ಕ್ ಗಳನ್ನ ಕೊಟ್ಟು ಎಂಟರ್ಟೈನ್ಮೆಂಟ್ ಅನ್ನ ಪಡೆದುಕೊಳ್ತಿರ್ತಾರೆ. ಮತ್ತೊಂದು ಕಡೆ ಕಷ್ಟದಲ್ಲಿರುವ ಜನಗಳು ದುಡ್ಡಿನ ಆಸೆಗೆ ಈ ಗೇಮ್ ನ ಹೆಸರಿನಲ್ಲಿ ಮೋಸ ಹೋಗ್ತಿರ್ತಾರೆ. ಚಿತ್ರದ ಎಂಡ್ಸಿನಲ್ಲಿ ಆಂಕರ್ ಮತ್ತೊಬ್ಬ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡಿ ಗೇಮ್ ನ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಈ ರಿಯಾಲಿಟಿ ಶೋ ಆಡ್ತೀರಾ ಅಂತ ಕೇಳ್ತಾನೆ. 2 ಕೋಟಿ ರೂಪಾಯಿ ಕ್ಯಾಶ್ ಪ್ರೈಸ್ ಅಂತ ಹೇಳ್ತಿದ್ದ ಹಾಗೆ ಆ ವ್ಯಕ್ತಿ ಸರಿ ಅಂತ ಒಪ್ಪಿಕೊಳ್ತಾನೆ ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.